ಸುದ್ದಿಗೆ ಸ್ವಾಗತ. ನಾನು ರಂಜಿತಾ ವೆಂಕಟೇಶ್. ಮೊದಲಿಗೆ ಹೆಡ್ಲೈನ್ಸ್. ಸಕ್ರೆಬೈಲು ಸಮೀಪ ಒಂಟುಸಲಗ ಪ್ರತ್ಯಕ್ಷ, ಸುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿದ ಆನೆ. ತೆಂಗು ಬಾಳೆ ನಷ್ಟ, ಆನೆ ಸೆರೆ ಹಿಡಿಯುವಂತೆ ಜನರ ಒತ್ತಾಯ. ನಟ ದರ್ಶನ್ ಮುಂದಿನ ಭವಿಷ್ಯವೇನು? ಜೈಲಿನಲ್ಲಿಯೇ ಕಳೆದು ಹೋಗುತ್ತಾ ಸ್ಟಾರ್ ನಟನ ಜೀವನ. ಕನ್ನಡ ಚಿತ್ರರಂಗಕ್ಕೂ ಬೀಳಲಿದೆ ಬಲವಾದ ಪೆಟ್ಟು. ಮಲೆನಾಡಿನಲ್ಲಿ ಮುಂದುವರಿದ ಅರಣ್ಯ ಅಧಿಕಾರಿಗಳ ದರ್ಪ. ಸಾಗರ ತಾಲೂಕಿನ ಕೋಗರ್ನಲ್ಲಿ 6 ಕ್ವಿಂಟಲ್ ಶುಂಠಿ ನಾಶ. ಅನ್ನದಾತನ ಗೋಳು ಕೇಳೋರು ಯಾರು? ಬೆಂಗಳೂರಿನಲ್ಲಿ ಸಂಭವಿಸಿದ ಅಗ್ನಿ ಅನಾಹುತದಿಂದ ಒಂದೇ ಕುಟುಂಬದ 5 ಸಾವನ್ನಪ್ಪಿದ್ದಾರೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿ 5 ಮೃತಪಟ್ಟಿರುವ ಘಟನೆ ಬೆಂಗಳೂರಿನ ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ನಗರ್ತಪೇಟೆಯಲ್ಲಿ ನಡೆದಿದೆ. ದುರಂತದಲ್ಲಿ ಮದನ್, ಪತ್ನಿ ಸಂಗೀತಾ, ಮಿತೇಶ್, ವಿಹಾನ್ ಒಂದೇ ಕುಟುಂಬದವರು ಸಜೀವ ದಹನವಾಗಿದ್ದಾರೆ. ಮತ್ತೊಂದು ಮಹಡಿಯಲ್ಲಿ ಸುರೇಶ್ ಎಂಬುವವರು ಸುಟ್ಟು ಕರಕಲಾಗಿದ್ದಾರೆ. ಘಟನಾ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ರಾತ್ರಿ 2:30 ಸುಮಾರಿಗೆ ಅಗ್ನಿ ಅವಘಡ ಸಂಭವಿಸಿದೆ. ಅಗ್ನಿಶಾಮಕ ದಳದವರು ಹಾಗೂ ನಮ್ಮ ಪೊಲೀಸರು ಪರಿಶೀಲನೆ ನಡೆಸಿದರು. ಗ್ರೌಂಡ್ ಫ್ಲೋರ್ನಲ್ಲಿರುವ ಗೋಡೌನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ನಂತರ ಅದು ಮೇಲಿನ ಫ್ಲೋರ್ಗಳಿಗೆ ಆವರಿಸಿದೆ. ಬೆಂಕಿ ಹೊತ್ತುಕೊಂಡ ಕೂಡಲೇ ಕಟ್ಟಡದಲ್ಲಿದ್ದ ಬಹುತೇಕ ಜನ ಓಡಿ ಹೋಗಿದ್ದಾರೆ. ಆದರೆ ದುರದೃಷ್ಟವಂತ ಕುಟುಂಬ ಬೆಂಕಿಗೆ ಆಹುತಿಯಾಗಿದೆ.
ಸಕ್ಕರೆಬೈಲಿನ ಸುತ್ತಮುತ್ತ ಒಂಟಿಸಲಗ ಪ್ರತ್ಯಕ್ಷವಾಗಿದ್ದು ಆನೆಯನ್ನು ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಒತ್ತಾಯಿಸಲಾಗಿದೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಸಕ್ಕರೆಬೈಲ್ ಸುತ್ತಮುತ್ತ ಒಂಟಿಸಲಗ ಪ್ರತ್ಯಕ್ಷವಾಗಿದ್ದು ಸುತ್ತಲಿನ ಜನರಲ್ಲಿ ಆತಂಕ ಉಂಟು ಮಾಡಿದೆ. ರೈತರು ಬೆಳೆದ ತೆಂಗು ಹಾಗೂ ಬಾಳೆ ಗಿಡಗಳನ್ನು ನಾಶ ಮಾಡಿದೆ. ಆನೆಯ ಓಡಾಟವನ್ನ ವಿಡಿಯೋದಲ್ಲಿ ಸೆರೆ ಹಿಡಿದಿರುವ ಸಾರ್ವಜನಿಕರು ಅದನ್ನು ಓಡಿಸಲು ಹರಸಾಹಸ ಪಡುತ್ತಿದ್ದಾರೆ. ಆದರೆ ಅದ್ಯಾವುದಕ್ಕೂ ಕ್ಯಾರಿ ಮಾಡದ ಒಂಟಿಸಲಗ ತೋಟದಲ್ಲಿ ಸಿಕ್ಕ ವಸ್ತುಗಳನ್ನು ತಿನ್ನುತ್ತಾ ನದಿಯಲ್ಲಿ ಈಜುತ್ತಾ ಆನೆ ನಡೆದಿದ್ದೇ ದಾರಿ ಎಂಬಂತೆ ಮುನ್ನುಗ್ಗುತ್ತಿದ್ದು ಭಯದ ವಾತಾವರಣ ನಿರ್ಮಾಣವಾಗಿದೆ. नजदीक करंट गिरंट मार्क मार्को जाता भाई. करंट है ना. ಅಲ್ಲೋಡಲ್ಲಿ ಇಲ್ಲೋಡ ಇಲ್ಲಿ ಹಕ್ಕ ಹಕ್ಕ ಮೋಟ್ರು ಈ ಹಿಂದೆಯೂ ಸಹ ಅನೇಕ ಕಾಡಾನೆಗಳು ಭದ್ರಾ ಅಭಯಾರಣ್ಯದಿಂದ ನದಿ ದಾಟಿ ಈಚೆಗೆ ಬಂದಿದ್ದವು. ಕಳೆದ ತಿಂಗಳು ಸಹ ಸಕಲೇಶಪುರದಿಂದ ರೇಡಿಯೋ ಕಾಲರ್ ಹಾಕಿಕೊಂಡಿದ್ದ ಆನೆಯೊಂದು ಬಂದಿತ್ತು. ನಂತರ ಸಕ್ಕರೆಬೈಲ್ನ ಕುಮ್ಕಿ ಆನೆಗಳ ಸಹಾಯದಿಂದ ಅದನ್ನು ಸೆರೆ ಹಿಡಿಯಲಾಗಿತ್ತು. ಇದೀಗ ಮತ್ತೊಂದು ಆನೆ ಪ್ರತ್ಯಕ್ಷವಾಗಿದ್ದು ರೈತರಿಗೆ ಸಂಕಟವಾಗಿ ಪರಿಣಮಿಸಿದೆ. ಆನೆಯನ್ನ ಕೂಡಲೇ ಸೆರೆ ಹಿಡಿಯುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅಲ್ಲೋಡಲ್ಲಿ ಇಲ್ಲೋಡ ಇಲ್ಲಿ ಹಕ್ಕ ಹಕ್ಕ ಮೋಟ್ರು नजदीक करंट गिरंट मार्क मार्को जाता भाई. करंट है ना.
1.5 ಎಕರೆಯಲ್ಲಿ ಬೆಳೆದಿದ್ದ ಶುಂಠಿಯನ್ನ ನಾಶ ಮಾಡುವ ಮೂಲಕ ರೈತರ ಮೇಲೆ ಅಧಿಕಾರಿಗಳು ದರ್ಪ ಮೆರೆದಿದ್ದಾರೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮಲೆನಾಡು ಭಾಗದಲ್ಲಿ ರೈತರ ಮೇಲೆ ದೌರ್ಜನ್ಯ ಹೆಚ್ಚಾಗುತ್ತಿದೆ. ಇದೀಗ ಕಂದಾಯ ಭೂಮಿಯಲ್ಲಿ ಬೆಳೆದಿದ್ದ ಶುಂಠಿಯನ್ನು ನಾಶ ಮಾಡಲಾಗಿದೆ. ಹೌದು, ರೈತರಿಗೆ ಯಾವುದೇ ನೋಟಿಸ್ ನೀಡದೆ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಬೆಳೆ ನಾಶ ಮಾಡಿದ್ದಾರೆ. ಸಾಗರ ತಾಲೂಕಿನ ಚನ್ನಗೊಂಡ ಗ್ರಾಮದ ಕೋಗರ್ನಲ್ಲಿ ಈ ಘಟನೆ ನಡೆದಿದೆ. ಸುಮಾರು 6 ಕ್ವಿಂಟಲ್ ಶುಂಠಿ ಬೆಳೆ ನಾಶಪಡಿಸಲಾಗಿದೆ. 1.5 ಎಕರೆ ಪ್ರದೇಶದಲ್ಲಿ ರೈತ ನಾಗರಾಜ್ ಶುಂಠಿ ಬೆಳೆದಿದ್ರು. ಶಾಸಕರ ಮಾತಿಗೆ ಕಿಮ್ಮತ್ತು ಕೊಡದೆ ಬೆಳೆ ನಾಶ ಮಾಡಲಾಗಿದೆ. ಗ್ರಾಮ ಲೆಕ್ಕಾಧಿಕಾರಿಯ ದರ್ಪ ಕೂಡ ಹೆಚ್ಚುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೋಗಾರ ಗ್ರಾಮ, ಕೋಗಾರ ಗ್ರಾಮ ಅಲ್ಲ, ಕೋಗಾರಗೆ ಹಳೆ ಕೋಗಾರ ಅಂತ ಇದು ಊರ ಹೆಸರು. ಅಲ್ಲಿ ನಮ್ಮದು 1.5 ಎಕರೆ ಜಾಗ ಖಾತೆ ಇದೆ. ಖಾತೆ ಪಕ್ಕಕ್ಕೆ ಮನೆ ಹಿಂದೆ ಭಾಗದಲ್ಲಿ ನಾನು ಒಂದು 6 ಕ್ವಿಂಟಲು ಶುಂಠಿ ಒಂದು ಬೆಳೆದಿದೆ. ಅದರ ಡಿ ಸಿ ಆರ್ಡರ್ ಐತೆ ಅಂತ ಹೇಳಿ ಎಲ್ಲರೂ ಬಂದು ಕಿತ್ತು ಹಾಕ್ಯಾರೆ. ಅದನ್ನು ನಾಶ ಮಾಡ್ಯಾರ. ಆವಾಗ ಊರರು ಎಲ್ಲರೂ ಊರ ಮನೆ ಮುಖಂಡರೆಲ್ಲ ಬಂದು ಭಾಳ ತಡೆದ್ರು, ಆದರೂ ಬಿಡಲಿಲ್ಲ, ಒಂದು ಚೂರು ಬಿಡಲಿಲ್ಲ, ಎಲ್ಲ ಕಿತ್ತು ಹಾಕ್ಯಾರ. ಅಲ್ಲ, ಅಧಿಕಾರಿಗಳು ನಿಮ್ಮನ್ನ ಏನು ಪ್ರಶ್ನೆ ಕೇಳಿಲ್ಲ ಏನು ಕೇಳಲಿಲ್ಲ, ಒಟ್ಟು ಕಿತ್ತು ಹಾಕ್ಬಿಟ್ಟಿದ್ದಾರೆ. ಒಟ್ಟು ಕಿತ್ತು ಹಾಕ್ಯಾರ. ಏನೇನು ಕೇಳಲಿಲ್ಲ, ನಮ್ಮ ಮನೆಗೂ ಬರಲಿಲ್ಲ, ಏನೂ ಇಲ್ಲ. ಬಂದು ಇಲ್ಲೇ ಗಾಡಿ ಪಕ್ಕಕ್ಕೆ ಗಾಡಿ ನಿಲ್ಲಿಸಿ ಪೂರ್ತಿ ಕಿತ್ತು ಹಾಕ್ಯಾರ. ನೋಟಿಸ್ ಇಡಿಸ್ಕೊಟ್ಟಿರಾ? ಇಲ್ಲ, ಏನೇನು ಕೊಡ್ಲಿಲ್ಲ, ನೋಟಿಸು ಕೊಡ್ಲಿಲ್ಲ, ಏನೇನು ಕೊಡ್ಲಿಲ್ಲ. ಹೆದರ್ಸಿ ಇದು ಮಾಡಿದ್ರು. ನೀನು ಇದ್ರ ಮನೆಗೆ? ನಾನು ಇರಲಿಲ್ಲ, ನಾನು ದಿನ ಕೂಲಿಗೆ ಹೋಗೋ. ಬೆಳಗ್ಗೆ ಮುಂಚೆ 8 ಗಂಟೆಗೆ ಹೋದ್ರೆ ಸಂಜೆ 8 ಗಂಟೆಗೆ ಮನೆಗೆ ಬರೋದು. ನಾವು ಖರ್ಚು ಎಷ್ಟಾಗಿದೆ? ಖರ್ಚು ಕಮ್ಮಿ ಅಂದ್ರೆ ನಂಗೆ ಒಂದು 3 ಲಕ್ಷ ಮೇಲೆ ಖರ್ಚಾಗಿದೆ. ಆಳು, ಗೊಬ್ಬರ. ಆದ್ರೂ ಆ ಮಾನವೀಯತೆ ದೃಷ್ಟಿ ಇಟ್ಟಿಲ್ಲ ಅಧಿಕಾರಿಗಳು. ಅವರು ನಿಮಗೆ ಏನು ಹೇಳಿಲ್ಲ? ಏನು ಹೇಳಿಲ್ಲ. ನೀವು ಇರ್ಲಿಲ್ಲ ಮನೇಲಿ? ಮಹಿಳೆ ಹೆಂಗಸು ಒಂದೇ ಇತ್ತು. ಅವಳು ಭಯಂಕರ ಬಂದು ತರದಲ್ಲಂತೆ. ಊರ್ನವ್ರು ಯಾರು ಬಂದಿದ್ರಾ? ಊರ್ನವ್ರು 10 ಜನ ಬಂದಿದ್ರು, 10 ಜನ ಬಂದು ಭಯಂಕರ ತರದ್ರು. ಆದ್ರೂ ನಿಂತಿಲ್ಲ ಅವರು. ಡಿ ಸಿ ಆರ್ಡರ್ ಇದೆ, ನಾವು ಕೇಳ್ಬೇಕಂತ. ನೀವು ಡಿ ಸಿ ಹೋಗಿ ಕೇಳಿ, ಅವ್ರು ಬೇಡ ಅಂದ್ರೆ ಬಿಡ್ತೀವಿ, ಇಲ್ಲಿ ನಾವು ಬಿಡೋದೇ ಇಲ್ಲ. ನಮಗೆ ಫೋನಿನ ಮೇಲೆ ಫೋನ್ ಬರ್ತೈತೆ, ಕಿತ್ತು ನಾಶ ಮಾಡ್ಲೇಬೇಕಂತ ಫೋನಿನ ಮೇಲೆ ಫೋನ್ ಬರ್ತೈತೆ. ಬಂದರ ಯಾರಂತ ಗೊತ್ತಾ ನಿಮ್ಗೆ? ಒತ್ತಡ ಐತೆ ಅಂತ ಹೇಳಿ. ಆದ್ರೆ ಶುಂಠಿ ಕೀಳ ತನಕನೂ ಅವಕಾಶ ಇಲ್ಲ ಅಂದಿದ್ದಾರೆ ಅಂತ. ಅವಕಾಶ ಇಲ್ಲ. ನಮ್ಮ ಕಿತ್ತಿಂದ ನಮ್ಮ ನೌಕರಿ ಹೋಗತ್ತೆ. ನಮಗೆ ನೀವು MLA ಇಂದ ಫೋನ್ ಮಾಡ್ತೀವಿ, ಅವರಿಂದ ಫೋನ್ ಮಾಡ್ತೀವಿ ಅಂತ ನಮಗೆ ಧಮಕಿ ಹಾಕ್ರಂತೆ. ನೀವು ಶಾಸಕರಿಗೆ ಏನು ಹೇಳಿಲ್ಲ? ನೀವು ಶಾಸಕರಿಗೆ ಹೇಳಿದೆ, ಶಾಸಕರು ಹೇಳಿದ್ರು ನಾನು ಬಂದು ಪರಿಶೀಲನೆ ಮಾಡ್ತೀನಿ, ಅಲ್ಲಿ ತನಕ ಶುಂಠಿ ಮುಟ್ಬೇಡಿ ಅಂತ ಫೋನ್ ಮಾಡಿ ಕೀಳಬೇಡಿ ಅಂತ ಹೇಳಿದ್ರು. ಅವ್ರ ಮಾತಕ್ಕೆ ಲೆಕ್ಕಕ್ಕೆ ತಗೊಂಡಿಲ್ಲ. ಅವರು ಮಾತು ಲೆಕ್ಕನೇ ತಗೊಳ್ಳಿಲ್ಲ. ಈ ಅಧಿಕಾರಿಗಳು ದುಷ್ಟರು. ಅವ್ರಿಗೆ ಒಂದು ಮಾನವೀಯತೆ ದೃಷ್ಟಿನೇ ಇಲ್ಲದೆ ಹೋಯ್ತು ಅಲ್ಲ? ಹೌದೌದು, ಮಾನವತೆ. ನಮ್ಮ ಹೆಂಚರು ಬಂದು ಇಲ್ಲಿ ಗೋಳ್ಬಿಟ್ಟು ಕಣ್ಣೀರೆಲ್ಲ ಹಾಕಿದ್ರು. ಆದ್ರೂ ಅದ್ರ ಯಾವ್ದು ಲೆಕ್ಕಕ್ಕೆ ತಗೊಂಡಿಲ್ಲ ಅವರು. ನೀವೇನು ಇಲ್ಲೇನು ಫ್ಯಾಕ್ಟ್ರಿ ಏನು ಮಾಡ್ತಿರ್ಲಿಲ್ಲ ಬಿಡಿ? ಏನೇನು ಮಾಡ್ತಿಲ್ಲ. ನಾನು ಅದು ಹೇಳಿದೆ, ಫಾರೆಸ್ಟರ್ ಕೂಡ ಹೇಳಿದೆ, ನಾನು ನಿಮ್ ಜಾಗ ನಿಮಗೆ ಬಿಟ್ಕೊಡ್ತೀನಿ, ನಾನು ಶುಂಠಿ ಕಿತ್ತು ಬಿಟ್ಕೊಡ್ತೀನಿ. ನಾನು ಶುಂಠಿ ನಾನು 3 ರಿಂದ 4 ತಿಂಗಳು ಬೆಳೆ, 2 ತಿಂಗಳು ಆಗಿದೆ ಈಗ. ಅದೇ ಬಿಟ್ಕೊಡ್ತೀನಿ ಅಂತ ಹೇಳಿದೆ. ನೀವು ಫಸ್ಟ್ ಇಲ್ಲಿ ಮಾಡ್ಬೇಕಾದ್ರೆ ಫಾರೆಸ್ಟ್ ಹತ್ರ ಹೇಳಿದ್ವಿ. ಫಾರೆಸ್ಟ್ ಹತ್ರ ಹೇಳಿದೆ ಸರ್, ನಾನು ಇದು ಫಾರೆಸ್ಟ್ ಹತ್ರ ಹೇಳಕ್ಕೆ ಅವ್ರದ್ದು ಜಸ್ಟ್ ನಿಮ್ಮ ಮನೆ ಇರೋದಿಲ್ಲ, ಅವ್ರದ್ದು 1 ಎಕರೆ ಜಾಗ ಇರೋದು ಇಲ್ಲೇನೆ. ಒತ್ತುವರಿ ಅಂದ್ರೆ ಅವ್ರು 5-6 ಎಕರೆ ಮಾಡಿಲ್ಲ, ಅಕ್ಕಪಕ್ಕ ಎಲ್ಲರೂ ಮಾಡಿದಾರೆ ತಾನೆ. ಇಲ್ಲಿ ಫುಲ್ ಎಲ್ಲ ಇಲ್ಲಿ ಫುಲ್ ನಮ್ಮ ಕೋಗಾರ ಗ್ರಾಮದ ಕಮ್ಮಿ ಅಂದ್ರೆ ಒಂದು 500 ಎಕರೆ ಶುಂಠಿ ಇದೆ. 500 ಎಕರೆ ಎಲ್ಲರೂ ಏನ್ ಖಾತೆ ಜಾಗದಲ್ಲಿ ಯಾರು ಮಾಡಲ್ಲ, ಎಲ್ಲ ಒತ್ತುವರಿಯಲ್ಲೇ ಮಾಡಿರೋದು. ಆದ್ರೂ ನಿಮ್ದೊಂದು ಶುಂಠಿ ಕಿತ್ತು ಈ ತರ ನಾಶ ಮಾಡಿ ಹೋಗಿದ್ದಾರೆ. ಇದು ನಿಮ್ಗೆ ಒತ್ತಾಯ ಪೂರ್ವಕ ಅನ್ಸುತ್ತೆ? ಯಾರಾದ್ರು ಒತ್ತಾಯ ಅಲ್ದಿರಿ ಮಾಡಲ್ಲ. ನಾನು ಈಗ 3 ವರ್ಷ ಆಯ್ತು ಇಲ್ಲಿ ಬಂದು. 3 ವರ್ಷದಿಂದ ಇಲ್ಲಿ ಗುಡ್ಡಲ್ಲಿ ಯಾರ್ಯಾರು ಎಷ್ಟು ಮಾಡಿ, ಈ ವರ್ಷ ಮಾತ್ರ ಹೀಗೆ ಮಾಡಿ 3 ಲಕ್ಷ ರೂಪಾಯಿ ಸಾಲ ಮಾಡಿ. 3 ಲಕ್ಷ ಸಾಲ. ನಮ್ಮ ದಿನ ಅಂದ್ರೆ ಇಲ್ಲಿ ನಮ್ಮ ಸಾಫ್ಟ್ವೇರ್ ಮನೆಯಲ್ಲಿ ದಿನ ನಾನು ಕೆಲಸಕ್ಕೆ ಹೋಗೋದು. ಅವರೇ ದುಡ್ಡು ಕೊಟ್ಟು ಶುಂಠಿ ನೋಡು ಏನಾರು ನಮ್ಗೆ. ಅದೇ ಇನ್ನು ನಾನು ಅಂದರೆ ಸಾಫ್ಟ್ವೇರ್ ಮನೆ ಅವರು ಹಾಗೆಲ್ಲ ನನ್ನ ದುಡ್ಡು ನೀವು ಶುಂಠಿ ನಾಶ ಆಗುತ್ತೆ,
ನಂಗೆ ಕೈಯಮ್ಮ ಕೆಲ್ಸಕ್ಕೆ ಬರಬೇಕು, ಇಲ್ದಿದ್ರೆ ನನ್ನ ದುಡ್ಡು ಕೊಡೋ. ನಾನು ಈಗ ಹೋಗಿ ಹೇಳಿ ಬನ್ನಿ ನೋಡ್ತೀನಿ, ಇಲ್ಲ ನಾನು ಇನ್ನು ವಿಷಯ ತಗೊಳೋದು ಒಂದೇ ಬಾಕಿ ಐತಿ, ಇನ್ನೇನು ಮಾಡಂಗಿಲ್ಲ. ನಾನು ನಿಮಗೆ ದುಡ್ಡು ಕೊಡ್ಬೇಕಂತ ಸುಮ್ಮನೆ ಮಾಡೋದಾಗುತ್ತೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕರೂರು ಹೋಬಳಿ ಅಲ್ಲಿ ಕೋಗಾರ್ನಲ್ಲಿ, ಕರೂರು ಹೋಬಳಿಯ ಕೋಗಾರ್ನಲ್ಲಿ ಏನು ನಮ್ಮ ರೈತರು ನಾಗರಾಜ್ ಬಿನ್ ಕೊಲ್ಲಾನಾಯ್ಕ್ ಅಂತ ಹೇಳಿ ಕಂದಾಯ ಭೂಮಿಯಲ್ಲಿ ಅವನು ಸಾಗುವಳಿ ಮಾಡ್ತಾ ಬರ್ತಾ ಇದ್ರು. ಈ ಬಾರಿ ಶುಂಠಿ ಬೆಳೆಯನ್ನ ಹಾಕಿದ್ರು. 1 ಎಕರೆಯಲ್ಲಿ ಶುಂಠಿ ಬೆಳೆಯನ್ನ ಬೆಳೆದಿದ್ರು. ಸುಮಾರು 4ರಿಂದ 4.5 ತಿಂಗಳು ಆಗಿತ್ತು ಶುಂಠಿ ಬೆಳೆ ಮಾಡಿ. ಇವತ್ತು ಏಕಾಏಕಿ ಯಾವುದೇ ನೋಟಿಸ್ ಕೊಡದೆ ಕಂದಾಯ ಇಲಾಖೆ ಅಧಿಕಾರಿಗಳು ವಿಎ ಮತ್ತೆ RI ಇನ್ನೊಂದಿಷ್ಟು ಜನ ಯಾರೋ ಸಿಬ್ಬಂದಿಗಳನ್ನ ಕರೆದುಕೊಂಡು ಹೋಗಿ ಬೆಳೆಯನ್ನ ನಾಶ ಮಾಡಿದ್ದಾರೆ. ಬಹುಶಃ ನನಗೆ ಬಹಳ ನಮ್ಮ ಎಲ್ಲ ರೈತಾಪಿ ವರ್ಗಕ್ಕೆ ಆತಂಕ ಎದುರಾಗಿದೆ. ನಮಗಿನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದಾರೆ. ನಿಜವಾಗಿ 78 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ಅಂತೇಳಿ ನಾಳೆ ನಾಡಿದ್ರು ಸಂಭ್ರಮ ಪಡ್ಬೇಕಾಗಿರೋ ನಾವು ಇವತ್ತು ನಿಜವಾಗ್ಲೂ ನಮಗೆ ಸ್ವಾತಂತ್ರ್ಯ ಬಂದಿದೆಯಾ ಅಂತ ಹೇಳಿ ಪ್ರಶ್ನೆ ಮಾಡ್ಕೊಳ್ತಕ್ಕಂತ ಸ್ಥಿತಿ ಎದುರಾಗಿದೆ. ನಿಜವಾಗ್ಲೂ ಸಾಗರದಲ್ಲಿ ದಿನೇ ದಿನೇ ಈ ಪ್ರಕರಣಗಳು ಅಂದ್ರೆ ಅಧಿಕಾರಿಗಳು ರೈತರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆಗೆ ಬ್ರಿಟಿಷರಿಗಿಂತ ನಿಕೃಷ್ಟವಾಗಿ ನಮ್ಮನ್ನ ನಡೆಸ್ಕೊಳ್ತಾ ಇದ್ದಾರೆ. ನಿಜವಾಗಿ ಇವ್ರಿಗಿಂತ ಸಾಗರ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ಆಡಳಿತಕ್ಕಿಂತ ಬ್ರಿಟಿಷ್ ಆಡಳಿತವೇ ಪರವಾಗಿರ್ಲಿಲ್ವೇನೋ ಅಂತ ಹೇಳಿ ನಾವು ಭಾವಿಸ್ಕೊಳ್ತಾ ಇದೀವಿ. ನಿಜವಾಗಿಯೂ ಇದು ಆಗಬಾರದಾಗಿತ್ತು. ಇನ್ನೊಂದ್ 2-3 ತಿಂಗಳಲ್ಲಿ ಅವರು ಬೆಳೆ ತೆಕ್ಕೊಳ್ತಾ ಇದ್ರು. ಆ ತರದ್ ಏನಾದ್ರು ಕಾನೂನು ಕ್ರಮ ಇತ್ತು, ಏನಾದ್ರು ಇದ್ರೆ ಅವರು ಬೆಳೆ ತೆಗೆದ್ಮೇಲೆ ಮಾಡಬಹುದಾಗಿತ್ತು. 2ನೇ ಬಾರಿ ಮೊನ್ನೆ ಅರಣ್ಯ ಇಲಾಖೆಯವರು ಕೂಡ ಇದೇ ರೀತಿ ನಡ್ಕೊಂಡಿದ್ರು. ಈ ಸಂಬಂಧ ನಾಳೆ ನಮ್ಮ ರೈತ ಸಂಘಟನೆ ಸಾಗರದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಆ ರೈತನಿಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಈ ವಿಚಾರದಲ್ಲಿ ಗಟ್ಟಿಯಾಗಿ ನಿಲ್ತೇವೆ. ಖಂಡಿತ ಇನ್ಯಾವ ರೈತರಿಗೂ ಈ ರೀತಿ ಆಗಬಾರದು. ಆ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವರ ಅಮಾನತ್ ಆಗಬೇಕು, ಅವ್ರ ಮೇಲೆ ಕ್ರಮ ಆಗಬೇಕು, ಕಾನೂನು ಕ್ರಮ ಆಗಬೇಕು. ಕನ್ನಡ ಚಿತ್ರರಂಗದ ಜನಪ್ರಿಯ ನಟರಲ್ಲಿ ಒಬ್ಬರಾದ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ನಟ ಅಜಯ್ ರಾವ್ ವಿರುದ್ಧ ಅವರ ಪತ್ನಿ ಸಪ್ನಾ ಅವರು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯಡಿ ದೂರು ಸಹ ದಾಖಲಿಸಿದ್ದಾರೆ ಎನ್ನಲಾಗುತ್ತಿದೆ. ಪತ್ನಿ ಜೊತೆಗೆ ಮಗಳು ಚರಿಷ್ಮಾ ಸಹ ಅಜಯ್ ರಾವ್ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ ಎನ್ನಲಾಗುತ್ತಿದೆ. ಅಜಯ್ ರಾವ್ ಹಾಗೂ ಸಪ್ನಾ ಅವರುಗಳು ಪ್ರೀತಿಸಿ ಮದುವೆ ಆಗಿದ್ರು. 2014 ಡಿಸೆಂಬರ್ 18ರಂದು ಹೊಸಪೇಟೆಯಲ್ಲಿ ಆಪ್ತರು ಸಂಬಂಧಿಕರ ಎದುರು ಸರಳವಾಗಿ ಈ ಜೋಡಿಯ ವಿವಾಹ ನಡೆದಿತ್ತು. ಈಗ ದಂಪತಿಗೆ ಚರಿಷ್ಮಾ ಹೆಸರಿನ ಮಗಳಿದ್ದಾಳೆ. ಇದೀಗ ಅಜಯ್ ರಾವ್ ಪತ್ನಿ ಸಪ್ನಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಅಜಯ್ ರಾವ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 12ರ ಅಡಿಯಲ್ಲಿ ದೂರು ದಾಖಲಿಸಲಾಗಿದೆ. ಎರಡ್ 2003ರಲ್ಲಿ ಬಿಡುಗಡೆ ಆದ ಎಕ್ಸ್ಕ್ಯೂಸ್ ಮೀ ಸಿನಿಮಾ ಮೂಲಕ ಅಜಯ್ ರಾವ್ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿ ನೀಡಿದ್ರು. ಅದಕ್ಕೆ ಮುನ್ನ ಸುದೀಪ್ ನಟನೆಯ ಕಿಚ್ಚ ಸಿನಿಮಾದಲ್ಲಿ ಸುದೀಪ್ ಗೆಳೆಯನ ಪಾತ್ರದಲ್ಲಿ ನಟಿಸಿದ್ರು. ತಾಜ್ ಮಹಲ್, ಪ್ರೇಮ್ ಕಹಾನಿ, ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ, ಕೃಷ್ಣ ಲೀಲಾ ಇನ್ನು ಹಲವು ಹಿಟ್ ಸಿನಿಮಾಗಳಲ್ಲಿ ಅಜಯ್ ನಟಿಸಿದ್ದಾರೆ. ಇದೇ ವರ್ಷ ಬಿಡುಗಡೆ ಆದ ಯುದ್ಧಕಾಂಡ 2 ಸಿನಿಮಾದಲ್ಲಿ ನಟಿಸಿರುವ ಜೊತೆಗೆ ನಿರ್ಮಾಣವನ್ನು ಸಹ ಅಜಯ್ ರಾವ್ ಮಾಡಿದ್ದಾರೆ.
ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗುಳೇದಗುಡ್ಡ ಗ್ರಾಮದ ನೀಲವ್ವ ಹರದೊಳ್ಳಿ, ಜಾಲಿಹಾಳ ಗ್ರಾಮದ ಗಿರಿಜವ್ವ, ಬೂದನ್ನವರ ಮತ್ತು ಇನ್ನೋರ್ವ 45 ವರ್ಷದ ವ್ಯಕ್ತಿ ಹೆಸರು ಪತ್ತೆ ಆಗಿಲ್ಲ. ಇನ್ನು ಗಾಯಗೊಂಡ 7 ಜನರು ಬಾಗಲಕೋಟೆ ಮೂಲದವರು ಎಂದು ತಿಳಿದು ಬಂದಿದೆ. ಚಿಕ್ಕ ಚಿಕ್ಕ ಮಕ್ಕಳಿಗೂ ಗಂಭೀರ ಗಾಯಗಳಾಗಿದ್ದು ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಶುಕ್ರವಾರ ನಡೆದ ಚಿರತೆ ದಾಳಿಗೆ ಸಂಬಂಧಿಸಿದಂತೆ ಅರಣ್ಯ ಸಚಿವ ಐಶ್ವರ್ಯ ಖಂಡ್ರೆ ಸುರಕ್ಷತೆ ಆದ್ಯತೆ ನೀಡಿ ವಾಹನಗಳಿಗೆ ಕಬ್ಬಿಣದ ಜಾಲರಿ ಅಳವಡಿಸಿ ಎಂದು ಸೂಚನೆ ನೀಡಿದ್ದಾರೆ. ಶುಕ್ರವಾರ ಮಧ್ಯಾಹ್ನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ತನ್ನ ಕುಟುಂಬದೊಂದಿಗೆ ಚಿರತೆ ಸಫಾರಿಯಲ್ಲಿದ್ದ 12 ವರ್ಷದ ಬಾಲಕನ ಮೇಲೆ ಚಿರತೆಯೊಂದು ಆಕಸ್ಮಿಕವಾಗಿ ದಾಳಿ ಮಾಡಿತ್ತು. ಸಫಾರಿ ವಾಹನದ ಕಿಟಕಿಯಲ್ಲಿ ಬಾಲಕ ಕೈ ಹಾಕಿದಾಗ ಚಿರತೆ ಏಕಾಏಕಿ ದಾಳಿ ಮಾಡಿ ತನ್ನ ಉಗುರುಗಳಿಂದ ಕೈ ಪರಚಿತ್ತು. ಇದರಿಂದ ಬಾಲಕನಿಗೆ ಗಾಯವಾಗಿತ್ತು. ಸಫಾರಿ ಆವರಣದಲ್ಲಿದ್ದ ಚಿರತೆ ಸಫಾರಿ ವಾಹನ ಹತ್ತಲು ಪ್ರಯತ್ನಿಸಿದಾಗ ಬಾಲಕ ತನ್ನ ಕೈಯನ್ನ ಜಾಲರಿಯಿಂದ ಹೊರಕ್ಕೆ ಹಾಕಿದ್ದ. ಮುಚ್ಚಿದ ಎಸಿ ಅಲ್ಲದೆ ಸಫಾರಿ ಬಸ್ನ ಹೊರಗೆ ಬಾಲಕ ಕೈ ಇಟ್ಟುಕೊಂಡಿದ್ದರಿಂದ ಚಿರತೆ ಆತನ ತೋಳುಗಳನ್ನು ತನ್ನ ಪಂಜದಿಂದ ಹಿಡಿಯಲೆತ್ನಿಸಿತು. ಈ ವೇಳೆ ಉಗುರುಗಳಿಂದ ಬಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು ಬಿಬಿಎಂಪಿ ಸಿಬ್ಬಂದಿ ತಿಳಿಸಿದ್ದಾರೆ. ಚಿರತೆ ಬಾಲಕನ ಮೇಲೆ ದಾಳಿ ಮಾಡಲಿಲ್ಲ ಮತ್ತು ಚಿರತೆಯ ಚಲನವಲನಗಳ ಬಗ್ಗೆ ಬಾಲಕನಿಗೂ ತಿಳಿದಿರಲಿಲ್ಲ ಎಂದು ಕರ್ತವ್ಯದಲ್ಲಿದ್ದ ಸಿಬ್ಬಂದಿಯೊಬ್ಬರು ಟಿಎನ್ಐಇಗೆ ತಿಳಿಸಿದ್ದಾರೆ. ಕೂಡಲೇ ಸಫಾರಿ ಬಸ್ ಅನ್ನ ತಕ್ಷಣವೇ ಮುಖ್ಯ ಕಚೇರಿಗೆ ತರಲಾಯಿತು. ಬಳಿಕ ಗಾಯಾಳು ಬಾಲಕನನ್ನ ಜಿಗಣಿ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ದು ತಕ್ಷಣದ ವೈದ್ಯಕೀಯ ಚಿಕಿತ್ಸೆ ನೀಡಲಾಯಿತು. ಅಂತೆಯೇ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಆಡಳಿತದ ವಿರುದ್ಧ ವೈದ್ಯಕೀಯ ಕಾನೂನು ಪ್ರಕರಣ ದಾಖಲಿಸಲಾಗಿದೆ. ತೀರ್ಥಹಳ್ಳಿಯ ಪುರಾಣ ಪ್ರಸಿದ್ಧ ಶ್ರೀರಾಮೇಶ್ವರ ದೇವಸ್ಥಾನದಲ್ಲಿ ನಡೆದಿದ್ದ ಹುಂಡಿಯಲ್ಲಿನ ಹಣ ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ದೇವಸ್ಥಾನದಲ್ಲಿ ಆಗಸ್ಟ್ 11ರ ರಾತ್ರಿ ವ್ಯಕ್ತಿಯೊಬ್ಬ ಮಾಸ್ಕ್ ಧರಿಸಿ ನಡೆಸಿದ್ದ ಕಳ್ಳತನ ಪ್ರಕರಣ ಆಗಸ್ಟ್ 12ರ ಮಂಗಳವಾರ ಬೆಳಿಗ್ಗೆ ಬೆಳಕಿಗೆ ಬಂದಿತ್ತು. ಈ ಬಗ್ಗೆ ತೀರ್ಥಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ತೀರ್ಥಹಳ್ಳಿ ಉಪವಿಭಾಗದ ಡಿವೈಎಸ್ಪಿ ಅರವಿಂದ್ ಅವರ ಮಾರ್ಗದರ್ಶನದಲ್ಲಿ ಆರೋಪಿಗಳಿಗೆ ಬಲೆ ಬೀಸಲಾಗಿದೆ. ದಾವಣಗೆರೆ ಜಿಲ್ಲೆಯ ಸೈಯದ್ ಉಮರ್ ಎಂಬಾತನನ್ನ ಬಂಧಿಸಲಾಗಿದೆ.
ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನ ಹೂತು ಹಾಕಿದ್ದೇನೆ ಎಂದು ಅನಾಮಿಕ ವ್ಯಕ್ತಿ ಹೇಳಿದ್ದಾನೆ. ಇಡೀ ಹಿಂದೂ ಸಮಾಜಕ್ಕೆ ಅಪಮಾನವಾಗುವಂತೆ ನಡೆದುಕೊಳ್ಳಲಾಗಿದೆ. ಹೆಣ ಹೂತು ಹಾಕಲಾಗಿದೆ ಎಂದು ಧರ್ಮಸ್ಥಳಕ್ಕೆ ವೀರೇಂದ್ರ ಹೆಗಡೆಯವರಿಗೆ ಇಡೀ ಭಕ್ತರಿಗೆ ಅಪಮಾನ ಮಾಡಲಾಗಿದೆ. ದುಷ್ಟಶಕ್ತಿ ಪ್ರಯತ್ನ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಯಾರ ಮಾತು ಕೇಳಿ ಎಸ್ಐಟಿ ರಚನೆ ಮಾಡಿದೆ ಎಂದು ಗೊತ್ತಿಲ್ಲ. ಆದ್ರೆ ಎಸ್ಐಟಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಎಸ್ಐಟಿ ತನಿಖೆಯಿಂದ ಇಡೀ ಸಮಾಜಕ್ಕೆ ನ್ಯಾಯ ಸಿಗಬೇಕು. ವೀರೇಂದ್ರ ಹೆಗಡೆ ಕುಟುಂಬಕ್ಕೆ, ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗಬೇಕು. ಅನಾಮಿಕ ವ್ಯಕ್ತಿಗೆ ತಕ್ಷಣ ಅರೆಸ್ಟ್ ಮಾಡಬೇಕು. ಈ ತನಿಖೆ ಮೂಲಕ ಭಕ್ತರಿಗೆ ನ್ಯಾಯ ಸಿಗಬೇಕು ಎಂದು ಅವರು ಹೇಳಿದರು. ಎಡಪಂಥೀಯರು ಮಾಡಿರುವ ಷಡ್ಯಂತ್ರ ಇದಾಗಿದೆ. ಅನಾಮಿಕನ ಹಿಂದೆ ಯಾರ್ಯಾರಿದ್ದಾರೆ ಎಂದು ತನಿಖೆ ನಡೆಸಬೇಕೆಂದು ಹೇಳಿದರು. ಧರ್ಮಸ್ಥಳದ ಬಗ್ಗೆ ಅನುಮಾನ ಹುಟ್ಟುವಂತ ರೀತಿಯಲ್ಲಿ ನೂರಾರು ಹೆಣಗಳನ್ನು ಹುಟ್ಟಾಕಿದ್ದೇವೆ, ಸಾವಿರಾರು ಹೆಣಗಳನ್ನು ಹುಟ್ಟಾಕಿದ್ದೇವೆ. ಈ ರೀತಿ ಹಿಂದೂ ಸಮಾಜದ ಮೇಲೆನೆ ಅಪಮಾನ ಮಾಡೋ ರೀತಿಯಲ್ಲಿ, ಧರ್ಮಸ್ಥಳದ ಪುಣ್ಯಕ್ಷೇತ್ರಕ್ಕೆ ಅಪಮಾನ ಮಾಡೋ ರೀತಿಯಲ್ಲಿ, ಪೂಜ್ಯ ವೀರೇಂದ್ರ ಹೆಗ್ಡೆಯವರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಕೆಲವು ದುಷ್ಟ ಶಕ್ತಿಗಳು ಮಾಡಿದಂತ ಪ್ರಯತ್ನ ಸಂಪೂರ್ಣ ವಿಫಲವಾಗಿದೆ ಅನ್ನೋದನ್ನ ಇವತ್ತು ನಾವೆಲ್ಲ ಕಾಣ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಯಾರ ಒತ್ತಡಕ್ಕೆ ಮಣಿದು ಎಸ್ಐಟಿ ಮಾಡಿದ್ರು ಗೊತ್ತಿಲ್ಲ. ಆದರೆ ಎಸ್ಐಟಿ ಅಧಿಕಾರಿಗಳು ಬಹಳ ಪ್ರಾಮಾಣಿಕವಾಗಿ ಇದ್ರ ತನಿಖೆ ಮಾಡಿದ್ದಾರೆ. ತನಿಖೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅನಾಮಿಕ, ಅವನು ಯಾರೋ ಪುಣ್ಯಾತ್ಮ, ಭಗವಂತನಿಗೂ ಗೊತ್ತಿಲ್ಲ, ಅವನು ತೋರ್ದಂತ ಜಾಗದಲ್ಲಿ ಎಲ್ಲಾ ಕಡೆನೂ ಗುಂಡಿಗಳು ತೆಗೆದಿದ್ದಾರೆ. 18 ಅಡಿ ತನಕನೂ ಗುಂಡಿ, ಯಾರು ಘನವನ್ನು ಉಳ್ಬೇಕಾದ್ರೆ 18 ಅಡಿ ತನಕ ಘನ ಗುಂಡಿ ತೋಡ್ತಾರೋ ನನಗಂತೂ ಗೊತ್ತಿಲ್ಲ. ಆದ್ರೆ 18 ಅಡಿ ತನಕನೂ ಗುಂಡಿ ತೆಗೆಸಿದ್ದಾರೆ. ಹಾಗಾಗಿ ಸಂಪೂರ್ಣ ಸುಳ್ಳಾಗಿರೋಂಥ ಈ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ ನ್ಯಾಯ ಕೊಡ್ಬೇಕು. ಇವಾಗ ಪವಿತ್ರವಾದ ಧರ್ಮಸ್ಥಳ ಕ್ಷೇತ್ರಕ್ಕೂ ಅಪಮಾನ ಆಗಿದ್ದಕ್ಕೆ ಅದಕ್ಕೂ ನ್ಯಾಯ ಬೇಕು. ವೀರೇಂದ್ರ ಹೆಗ್ಡೆಗೆ ಅಪಮಾನ ಆಗಿದೆ, ಅದಕ್ಕೂ ಕೂಡ ನ್ಯಾಯ ಬೇಕು. ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿಕೊಟ್ಟಿರೋ ಅದಕ್ಕೆ ನ್ಯಾಯ ಬೇಕಾಗಿದೆ. ಅದಕ್ಕೋಸ್ಕರ ಆ ಅನಾಮಿಕನ ತಕ್ಷಣ ಅರೆಸ್ಟ್ ಮಾಡಬೇಕು. ಅವನ್ನ ಅರೆಸ್ಟ್ ಮಾಡಿ ಅವನಿಂದ ಯಾರ್ಯಾರಿದ್ದಾರೆ, ಅವನು ಎಲ್ಲೆಲ್ಲಿಂದ ದುಡ್ಡು ಬಂತು, ದೇಶ ವಿದೇಶಗಳಿಂದಲೂ ಕೂಡ ಅವನಿಗೆ ಬೆಂಬಲ ಕೊಟ್ಟಿರುವಂಥ ಸುದ್ದಿಗಳಿದೆ. ಹಾಗಾಗಿ ಅವೆಲ್ಲವೂ ಹೊರಗೆ ತಂದು ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗಬೇಕು, ಅದೇ ರೀತಿ ಧರ್ಮಸ್ಥಳಕ್ಕೂ ನ್ಯಾಯ ಸಿಗಬೇಕು, ವೀರೇಂದ್ರ ಹೆಗ್ಡೆಯವರಿಗೂ ನ್ಯಾಯ ಸಿಗಬೇಕು. ಎಲ್ಲ ಭಕ್ತರಿಗೆ ನ್ಯಾಯ ಸಿಗೋದಿಕ್ಕಲ್ಲಿ ತಕ್ಷಣ ರಾಜ್ಯ ಸರ್ಕಾರ ಅನಾಮಿಕನ ಅರೆಸ್ಟ್ ಮಾಡಿ ಅವ್ನು ತನಿಖೆ ಮಾಡಿದಾಗ ಒಂದು 4 ದಿನ ಪೊಲೀಸ್ನವರು ಅವ್ರು ಕಸ್ಟಡಿಯಲ್ಲಿ ಇಟ್ಕೊಂಡ್ರೆ ಏನೇನು ಮಾಡಬೇಕು ಮಾಡಿದ್ರೆ ಎಲ್ಲ ವಿಚಾರ ಕೂಡ ಹೊರಗಡೆ ಬರುತ್ತೆ. ಈ ದಿಕ್ಕಿನಲ್ಲಿ ಸರ್ಕಾರ ಪ್ರಯತ್ನವನ್ನು ಮಾಡಿ ಆದಷ್ಟು ಬೇಗ ಇಡೀ ಹಿಂದೂ ಸಮಾಜದಲ್ಲಿ ಇರುವಂತ ಅನುಮಾನಗಳನ್ನ ದೂರ ಹೋಗೋ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಗಮನ ಹರಿಸಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡಕ್ಕೆ ಇಷ್ಟಪಡ್ತೇನೆ. ಈಗ ಅನಾಮಿಕನ ಒಂದು ಅರೆಸ್ಟ್ ಮಾಡಿದ್ರೆ ಯಾವ ರೀತಿ ಏನು ಏನ್ ಗತಿ ಅನ್ನೋದೆಲ್ಲ ಆಮೇಲೆ ಸಾಕಷ್ಟು ಅಂಶಗಳು ಹೊರಗೆ ಬಂದ್ಬಿಡುತ್ತೆ. ಈಗ ಯಾವನೋ ಕಳ್ತನ ಮಾಡ್ಕೊಂಡು ಹೋಗಿರ್ತಾನೆ ಕಳ್ಳ, ಅವ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಒದ್ರೆ ಹೆಂಗೆ ಅವನು ಕದ್ದಿದ್ದಂತ ಬಂಗಾರ ಹೊರಗೆ ತರ್ತಾನೆ, ಏನೇ ಸುಳ್ಳು ಹೇಳಿದ್ದಾನೆ, ಕೊಲೆ ಮಾಡಿದ್ದೇನ್ ಮಾಡಿರ್ತಾನೆ, ಎಲ್ಲ ಹೆಂಗ್ ಹೊರಗೆ ಬರುತ್ತೋ ಈ ಅನಾಮಿಕ ಕೊಲೆ ಮಾಡೋದಕ್ಕಿಂತನೂ ತಪ್ಪು ಮಾಡಿದ್ದಾನೆ, ಕೊಲೆಗಳಕ್ಕಿಂತನೂ ಕೂಡ ತಪ್ಪು ಕೆಲಸ ಮಾಡಿದ್ದಾನೆ, ಕಳ್ತನಕ್ಕಿಂತನೂ ದೊಡ್ಡ ತಪ್ಪು ಮಾಡಿದ್ದಾನೆ. ಹಾಗಾಗಿ ಈ ಅನಾಮಿಕನ ಅರೆಸ್ಟ್ ಮಾಡಿ ಅವನಿಂದ ಎಲ್ಲ ವಿಚಾರವನ್ನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಗಮನಿಸಿದ್ರೆ ಖಂಡಿತ ಆದಷ್ಟು ಸತ್ಯ ಹೊರಗೆ ಬರುತ್ತೆ. ಏಕೆಂದ್ರೆ ಈಗ SIT ಮಾಡಿದ್ರ ಬಗ್ಗೆ ಅನೇಕರು ಅನುಮಾನ ಮಾಡ್ತಾ ಇದ್ರು. ಯಾವ SIT ಮಾಡಿದ್ ಒಳ್ಳೇದಾಯ್ತು, SIT ಮಾಡಿದ್ರೆ ಸಾಕಷ್ಟು ದುಡ್ಡು ಖರ್ಚಾಯ್ತು ಈ ಮಾತು ಹೇಳ್ತಾರೆ. ಖರ್ಚಾಗಿದ್ದೀನ ಅನೇಕ ವರ್ಷಗಳಿಂದ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ಅನುಮಾನದ ಮಾತುಗಳು ಆಡ್ತಾ ಇದ್ರು. ಎಲ್ಲ ಅನುಮಾನಗಳು ಕೂಡ ಪರಿಹಾರ ಆಗಿದೆ. ಅವನ ಅರೆಸ್ಟ್ ಮಾಡಿ ಇನ್ನು ಪೂರ್ಣ ಅವ್ನು ಹಿಂದೆ ಯಾರಿದ್ದಾರೆ ಇರ್ಬೇಕೀಗ. ಈಗ ಏನು ತಪ್ಪಾಗಿಲ್ಲ ವೀರೇಂದ್ರ ಹೆಗ್ಡೆ ಅವರು ಸ್ಪಷ್ಟ ಆಯ್ತು. ಯಾಕಂದ್ರೆ ಅಷ್ಟೊಂದು 16-18 ಗುಂಡಿಗಳ ಆಗದ ನಂತರ ಏನೂ ಇಲ್ಲ ಅಂತಂದಾಗ ವೀರೇಂದ್ರ ಹೆಗ್ಡೆ ಅವರ ಕುಟುಂಬದ ಏನು ತಪ್ಪಿಲ್ಲ ಅಂತ ತೀರ್ಮಾನ ಆಯ್ತು. ಧರ್ಮಸ್ಥಳ ದೇವಸ್ಥಾನದ ಸುತ್ತಮುತ್ತಿರೋದು ಏನು ತಪ್ಪಿಲ್ಲ ತೀರ್ಮಾನ ಆಯ್ತು. ಹಿಂದೂ ಸಮಾಜ ತಪ್ಪಿಲ್ಲ ಅಂತ ತೀರ್ಮಾನ ಆಯ್ತು. ಹಾಗಾಗಿ ಈ ಆಪಾದನೆ ಮಾಡ್ತಾ ಇರೋಂಥ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ತನಿಖೆ ಆಗ್ಬೇಕು, ಅವ್ರ ಬಗ್ಗೆ ಶಿಕ್ಷೆ ಆಗ್ಬೇಕು, ಕಠಿಣ ಶಿಕ್ಷೆ ಆಗ್ಬೇಕು. ಇದು
ಬೆನ್ನು ನೋವು ಹೇಳಿ ಜೈಲಿನಿಂದ ಹೊರಬಂದು ಆಮೇಲೆ ರೆಗ್ಯುಲರ್ ಜಾಮೀನು ಪಡೆದುಕೊಂಡಿದ್ದ ನಟ ದರ್ಶನ್ ಮತ್ತೆ ಜೈಲು ಸೇರಿದ್ದಾರೆ. ಇದರಿಂದ ಕನ್ನಡ ಚಿತ್ರರಂಗದ ಮೇಲೆ ಕಾರ್ಮೋಡಗಳು ಕವಿದಿವೆ. ಸದ್ಯಕ್ಕಂತೂ ಜಾಮೀನು ಸಿಗೋದಿಲ್ಲ. ಇನ್ನು ಪ್ರಕರಣದ ವಿಚಾರಣೆ ನಡೆದು ತೀರ್ಪು ಹೊರಬಿದ್ರೆ 10 ವರ್ಷಕ್ಕೂ ಮೇಲ್ಪಟ್ಟು ಏನಾದ್ರೂ ಶಿಕ್ಷೆಯಾದ್ರೆ ನಟನ ಚಿತ್ರರಂಗದ ಜೀವನವೇ ಎಂಡ್ ಆಗಲಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ವೀಕ್ಷಕರೇ, ಎಡವಿದ ಕಾಲೇ ಎಡವಿದ್ರೆ ಹೆಚ್ಚು, ಎಡವಿದ ಕಲ್ಲೇ ಮತ್ತೆ ಮತ್ತೆ ಎಡವಿದ್ರೆ ಅದು ಹುಚ್ಚು ಎನ್ನೋ ಒಂದು ಮಾತಿದೆ. ಈ ಮಾತು ಬಹುಶಃ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಅನ್ವಯವಾಗುವಂತೆ ಕಾಣ್ತಾ ಇದೆ. ಇಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆಯಿತು, ಇಬ್ಬರು ವ್ಯಕ್ತಿಗಳು ಬಂದು ಪೊಲೀಸರ ಬಳಿ ಸರೆಂಡರ್ ಆದ್ರು. ಆ ವ್ಯಕ್ತಿಗಳನ್ನ ಪೊಲೀಸರು ತಮ್ಮದೇ ಆದ ಭಾಷೆಯಲ್ಲಿ ಮಾತನಾಡಿಸಿದಾಗ ಅಸಲಿಯತ್ತು ಬಾಯ್ಬಿಟ್ರು ನೋಡಿ. ಯಾವಾಗ ಈ ಕೊಲೆಯಲ್ಲಿ ಕನ್ನಡದ ಖ್ಯಾತ ನಟ ಕೈವಾಡ ಇದೆ ಎಂದು ಪೊಲೀಸರಿಗೆ ಗೊತ್ತಾಯ್ತೋ, ಖಾಕಿ ನಿಜವಾದ ಆಟ ಶುರು ಮಾಡ್ತು. ರೇಣುಕಾಸ್ವಾಮಿ ಹತ್ಯೆ ನಂತರ ಇಲ್ಲಿಯವರೆಗೆ ಏನೇನು ನಡೀತು, ಯಾವ ಕೋರ್ಟು ಜಾಮೀನು ನೀಡ್ತು, ಜಾಮೀನು ರದ್ದು ಮಾಡಿದ್ಯಾರು ಅನ್ನೋ ವಿಷಯ ನಿಮಗೂ ಗೊತ್ತಿದೆ. ಇದರ ಮಧ್ಯೆ ದರ್ಶನ್ ನಿರ್ಮಿಸಿದ ಡೆವಿಲ್ ಸಿನಿಮಾ ಬಿಡುಗಡೆಗೆ ತಯಾರಿಯು ಭರದಿಂದ ನಡೀತಾ ಇತ್ತು. ನಿಮಗೆ ನೆನಪಿದೆಯಾ? ಇಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಶಾಕ್ಗೆ ಡಿ ಗ್ಯಾಂಗ್ ಕಂಗಾಲಾಗಿ ಹೋಗಿದೆ. ಹಾಗಿದ್ರೆ ಡೆವಿಲ್ ಚಿತ್ರದ ಕಥೆ ಏನು? ನಿರ್ಮಾಪಕ ನಿರ್ದೇಶಕರ ಪಾಡೇನು? ಚಿತ್ರ ಬಿಡುಗಡೆಯಾಗುತ್ತಾ? ಚಾಲೆಂಜಿಂಗ್ ಸ್ಟಾರ್ ಭವಿಷ್ಯವೇನು? ಜೈಲಿನಿಂದ ನಟ ದರ್ಶನ್ ಹೊರ ಬರೋದಕ್ಕೆ ಸಾಧ್ಯವೇ ಇಲ್ವಾ? ಈ ಕುರಿತ ಸಂಪೂರ್ಣ ಮಾಹಿತಿ ತಿಳಿಯೋಣ ಬನ್ನಿ. ಡೆವಿಲ್ ನಿರ್ಮಾಪಕರ ಮೊಬೈಲ್ ಸ್ವಿಚ್ ಆಫ್, ಹಾಡು ಬಿಡುಗಡೆಯೂ ಇಲ್ಲ, ಮುಂದಿನ ಡೇಟ್ ಗೊತ್ತೂ ಇಲ್ಲ. ವೀಕ್ಷಕರ, ಡೆವಿಲ್ ಸಿನಿಮಾದ ಮೊದಲ ಹಾಡು ಇದ್ರೆ ನೆಮ್ಮದಿಯಾಗಿ ಇರಬೇಕು ಆಗಸ್ಟ್ 15ಕ್ಕೆ ರಿಲೀಸ್ ಆಗಬೇಕಿತ್ತು. ಈ ಬಗ್ಗೆ ನಟ ದರ್ಶನ್ ಕೂಡ ಮಾಹಿತಿ ನೀಡಿದ್ರು. ಆದ್ರೆ ಅದಕ್ಕೂ ಮೊದಲೇ ಇಲ್ಲಿ ಸುಪ್ರೀಂ ಕೋರ್ಟ್ ದರ್ಶನ್ ನೆಮ್ಮದಿಯನ್ನ ಕಸಿದುಕೊಂಡಿದೆ. ಇದು ಅವರ ಅಭಿಮಾನಿಗಳಿಗೆ ಬೇಸರ ಮೂಡಿಸಿತ್ತು. ಇನ್ನು ಸುಪ್ರೀಂ ಕೋರ್ಟ್ ಬಹಳ ಖಾರವಾಗಿ ಆರೋಪಿಗಳ ಜಾಮೀನು ರದ್ದು ಮಾಡಿದೆ. ಈ ಸಮಯದಲ್ಲಿ ಆರೋಪಿ ದರ್ಶನ್ಗೆ ನೆಮ್ಮದಿನೇ ಇಲ್ಲವಾದಾಗ ನೆಮ್ಮದಿಯಾಗಿ ಇರಬೇಕು ಹಾಡಿನ ಬಿಡುಗಡೆ ಮಾಡಿ ಸಂಭ್ರಮ ಪಡೋದೇನಿದೆ? ಇದೇ ಕಾರಣಕ್ಕೆ ಚಿತ್ರದ ಹಾಡು ಬಿಡುಗಡೆ ಸಹ ಮುಂದಕ್ಕೆ ಹೋಗಿದೆ. ಸದ್ಯ ಈಗ ಡೆವಿಲ್ ನಿರ್ದೇಶಕ ಹಾಗೂ ನಿರ್ಮಾಪಕ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಯೂ ಲಭ್ಯವಾಗಿತ್ತು. ಇನ್ನು ನಾನು ದರ್ಶನ್ ಅಭಿಮಾನಿ ಎಂದು ಹೇಳಿಕೊಳ್ಳುವರು ಕೆಲವರು ಕಣ್ಣೀರು ಹಾಕ್ತಾ ಇದ್ದಾರೆ. ಇಲ್ಲಿ ವಿಪರ್ಯಾಸ ನೋಡಿ. ಬೆನ್ನು ನೋವಿನ ಕಾರಣ ಹೇಳಿ ಬೇಲು ಪಡೆದಿದ್ದ ಆರೋಪಿ ದರ್ಶನ್ ಈಗ ಬೆನ್ನು ನೋವಿನ ನೆಪ ಹೇಳುವಂತಿಲ್ಲ. ಇನ್ನೊಂದೆಡೆ ಚಿತ್ರದ ಹಾಡು ರಿಲೀಸ್ ಮಾಡುವಂತಿಲ್ಲ. ಅಭಿಮಾನಿಗಳಿಗೆ ದರ್ಶನ ಭಾಗ್ಯವೂ ಇಲ್ಲ. ಹೈಕೋರ್ಟ್ಗೆ ಸುಪ್ರೀಂ ಛಾಟಿ. ಕಾಟೇರಗೆ ಜೈಲೇ ಗತಿಯಾಗುತ್ತಾ? ಇಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡುವಾಗ ಕೆಲ ಕಠಿಣ ಪದಗಳನ್ನ ಬಳಕೆ ಮಾಡಿತ್ತು. ಈ ಆದೇಶದ ಪ್ರತಿಯನ್ನ ದೇಶದ ಎಲ್ಲಾ ಹೈಕೋರ್ಟ್ ಮತ್ತು ಜೈಲುಗಳಿಗೆ ರವಾನೆ ಮಾಡಿ ಈ ರೀತಿಯ ಅಧಿಕಾರ ದುರುಪಯೋಗ ಮಾಡಿ ಯಾರಿಗೂ ಸುಲಭವಾಗಿ ಜಾಮೀನು ನೀಡಬಾರದು. ಜೈಲಿನಲ್ಲಿ ಇಂತಹ ರಾಜಾತಿಥ್ಯ ಇನ್ ಮುಂದೆ ಕೊಟ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಮುಲಾಜಿಲ್ಲದೆ ಮನೆಗೆ ಕಳಿಸ್ತೀನಿ. ಇದಕ್ಕೆ ನೇರ ಕಾರಣ ಅಲ್ಲಿನ ಸರ್ಕಾರದ ಗೃಹ ಇಲಾಖೆ ಎಂದು ಕಟು ಶಬ್ದಗಳಿಂದ ಹೇಳಿತ್ತು. ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ ಘಾಟಿ ಇತ್ತಲ್ಲ, ಎಂಥ ಅಧಿಕಾರದಲ್ಲಿದ್ದವರನ್ನು ನಡಗಿಸುವಂತಿತ್ತು. ದುಡ್ಡಿದ್ದವರಿಗಷ್ಟೇ ಕಾನೂನು ಎಂದುಕೊಂಡಿದ್ದ ಜನಸಾಮಾನ್ಯರಿಗೂ ಕಾನೂನಿನ ಮೇಲೆ ನಂಬಿಕೆ ತರುವಂತಿತ್ತು. ಇಲ್ಲಿ ನಟ ದರ್ಶನ್ ಮುಂಬರುವ ದಿನಗಳಲ್ಲಿ ಬೇಲ್ ಪಡೆದುಕೊಂಡು ಹೊರಬರೋದು ಸದ್ಯಕ್ಕಂತೂ ಸಾಧ್ಯವೇ ಇಲ್ಲ. ಸೆಷನ್ ಕೋರ್ಟ್ನಲ್ಲಿ ಟ್ರಯಲ್ ನಡೆದು ತೀರ್ಪು ಬಂದ ಮೇಲೆ ಏನಾಗುತ್ತೋ? 10 ವರ್ಷ ಜೈಲು ಶಿಕ್ಷೆ ಗುರಿಯಾದ್ರೆ ಚಿತ್ರರಂಗದ ಜೀವನವೂ ಅಷ್ಟೇ. ಸದ್ಯ ಮಾಡಿದ್ದುಣ್ಣೋ ಮಾರಾಯ. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಅನ್ನೋದಂತೂ ಸಾಬೀತಾಗಿದ್ದು, ನಮ್ಮ ರಾಜ್ಯದಲ್ಲಿ ಇತರ ಪ್ರಕರಣಗಳಲ್ಲಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವ ರಾಜಕಾರಣಿಗಳು ಮತ್ತು ಗಣ್ಯ ವ್ಯಕ್ತಿಗಳಿಗೂ ಸುಪ್ರೀಂ ಕೋರ್ಟ್ ಮಳೆಯಲ್ಲೂ ಬೆವರು ಹನಿ ಬರುವಂತೆ ಮಾಡಿರೋದು ಸುಳ್ಳಲ್ಲ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7. ತಮಿಳು ಸಮುದಾಯದವರ ಆರಾಧ್ಯ ದೈವ ಗುಡ್ಡೇಕಲ್ನ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಜಾತ್ರಾ ಮಹೋತ್ಸವ ಜೋರಾಗಿದೆ. ಆಷಾಢ ಮಾಸದ ಭರಣಿ ಹಾಗೂ ಕೃತಿಕ ನಕ್ಷತ್ರದಂದು ನಡುವೆ ಆಡಿ ಕೃತಿಕ ಜಾತ್ರೆ ಹಿನ್ನೆಲೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನರು ಗುಡ್ಡೇಕಲ್ಗೆ ತೆರಳಿ ದೇವರ ದರ್ಶನ ಪಡಿತಾ ಇದ್ದಾರೆ. ಜಾತ್ರೆ ಅಂಗವಾಗಿ ಬೆಳಗ್ಗೆ 4 ಗಂಟೆಯಿಂದಲೇ ನೂರಾರು ಭಕ್ತರು ಕುಟುಂಬ ಸಮೇತರಾಗಿ ನಗರದ ನಾನಾ ಭಾಗದಿಂದ
ಪಾದಯಾತ್ರೆ ಮೂಲಕ ಹೊರಟು ದೇವಸ್ಥಾನ ತಲುಪಿ ಹರಕೆ ತೀರಿಸುತ್ತಿದ್ದಾರೆ. ಅರಿಶಿಣದ ಮಡಿ ವಸ್ತ್ರ ಧರಿಸಿ ಮಹಿಳೆಯರು, ಮಕ್ಕಳು, ಹಿರಿಯರು ಮತ್ತು ಯುವಕರು ನಾನಾ ರೀತಿಯಿಂದ ಅಲಂಕೃತಗೊಂಡಿದ್ದ ಕಾವಡಿಯನ್ನ ಹೊತ್ತು ಬಾಯಿಗೆ ವೇಲಾಯುಧ ಚುಚ್ಚಿಕೊಂಡು ಕಬ್ಬಿಣದ ಮುಳ್ಳಿನ ಪಾದುಕೆ ಧರಿಸಿ ದೇವರ ನಾಮವಾದ ಹರೋ ಹರೋ ಎಂದು ಹೇಳುತ್ತಾ ಮಂಗಳವಾದ್ಯದೊಂದಿಗೆ ದೇವಸ್ಥಾನಕ್ಕೆ ತೆರಳಿ ಹರಕೆ ಒಪ್ಪಿಸಲಾಗುತ್ತಿದೆ. ಹರಕೆ ತೀರಿಸಲು ಬರುವ ಭಕ್ತರು ಹಾಗೂ ದೇವರ ದರ್ಶನ ಮತ್ತು ಜಾತ್ರೆಗೆ ಬರುವ ಸಾರ್ವಜನಿಕರಿಗೆ ದೇವಸ್ಥಾನ ಸಮಿತಿಯಿಂದ ಅನ್ನ ಸಂತರ್ಪಣೆ ಹಾಗೂ ಪ್ರಸಾದ ವಿತರಣೆ ವ್ಯವಸ್ಥೆ ಮಾಡಲಾಗಿದೆ. ಗುಡ್ಡೇಕಲ್ ಜಾತ್ರೆ ಅದ್ಧೂರಿಯಾಗಿ ನಡೀತಾ ಇದ್ದು ಎರಡನೇ ದಿನವೂ ಸುಬ್ರಹ್ಮಣ್ಯನ ಮಹೋತ್ಸವ ರಂಗು ಪಡೆದುಕೊಂಡಿದೆ. ಹರಕೆ ತೀರಿಸಲು ಜಿಲ್ಲೆಯ ನಾನಾ ಕಡೆಯಿಂದ ಭಕ್ತರು ಬರ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿನ ವಾತಾವರಣ ಹೇಗಿದೆ ಅನ್ನೋದನ್ನ ನೋಡ್ತಾ ಬರೋಣ ಬನ್ನಿ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಇವತ್ತು ನಾವು ಶಿವಮೊಗ್ಗದಲ್ಲಿ ಪ್ರತಿ ವರ್ಷವೂ ಕೂಡ ಬಹಳ ಅದ್ಧೂರಿಯಾಗಿ ನಡೆಯುವಂತಹ ಹರಹರ ಜಾತ್ರೆ ಅಥವಾ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ಶಿವಮೊಗ್ಗ ಜಿಲ್ಲೆಯದೇ ಆದಂತಹ ಗುಡೇಕಲ್ ಗ್ರಾಮಕ್ಕೆ ಬಂದಿದ್ದೀವಿ. ಗುಡೇಕಲ್ ಈ ಒಂದು ಪ್ರದೇಶದಲ್ಲಿ ಪ್ರತಿ ವರ್ಷವೂ ಕೂಡ ಬಹಳ ಅದ್ದೂರಿಯಿಂದ ತಮಿಳು ಸಮುದಾಯವಾಗಿ ಪ್ರಮುಖವಾಗಿ ಎಲ್ಲ ಹಿಂದೂಗಳು ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ತಮಿಳು ಸಮುದಾಯದವರು ಪ್ರತಿ ವರ್ಷ ಕೂಡ ಬಹಳ ಅದ್ದೂರಿಯಿಂದ ಆಚರಿಸುವಂತಹ ಜಾತ್ರೆ ಅಂದ್ರೆ ಈ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರಾ ಮಹೋತ್ಸವ ಆಗಿರುತ್ತೆ. ಪ್ರತಿ ವರ್ಷವೂ ಕೂಡ ನೀವು ನೋಡ್ತಾ ಇರಬಹುದು ಎಷ್ಟೆಲ್ಲ ಭಕ್ತಾದಿಗಳು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ದಾರೆ ಅಂತ. ಎಲ್ಲರೂ ಕೂಡ ತಮ್ಮ ವೇಲಾಯುಧವನ್ನ ಬಾಯಿಗೆ ಚುಚ್ಕೊಳ್ಳೋದಿರ್ಬೋದು ಅಥವಾ ಅರಿಶಿಣದ ಮಡಿ ವಸ್ತ್ರಗಳಿಂದ ಇರ್ಬೋದು, ಪ್ರತಿ ಎಲ್ಲ ಮಹಿಳೆಯರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ಹಿರಿಯರಿಂದ ಹಿಡಿದು ಹೆಚ್ಚು ವಯಸ್ಸಾಗಿರುವಂತಹ ಪ್ರತಿಯೊಬ್ಬರು ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ದಾರೆ. ನಾವು ಈ ದಿನ ಈ ಒಂದು ಜಾತ್ರಾ ಮಹೋತ್ಸವದ ವಿಶೇಷ ನೇರ ಪ್ರಸಾರವನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಂದಿದ್ದೀವಿ. ಇದು ಶಿವಮೊಗ್ಗದಲ್ಲಿ ಪ್ರತಿ ವರ್ಷವೂ ಕೂಡ ಬಹಳ ಅದ್ದೂರಿಯಿಂದ ನಡೆಯುವಂತಹ ಜಾತ್ರಾ ಮಹೋತ್ಸವವಾಗಿದ್ದು 2 ದಿನಗಳ ಕಾಲ ಈ ಒಂದು ಜಾತ್ರಾ ಮಹೋತ್ಸವವನ್ನು ಆಚರಿಸಲಾಗುತ್ತೆ. ಇಲ್ಲಿ ದೇವರ ಸನ್ನಿಧಿಯಲ್ಲಿ ಒಂದು ದೇವರ ದರ್ಶನವನ್ನ ಅಷ್ಟೇ ಅಲ್ಲದೆ ಎಲ್ಲ ಚಿಕ್ಕ ಮಕ್ಕಳಿಗೆ ಅಂದ್ರೆ ಚಿಕ್ಕ ಮಕ್ಕಳ ಮನಸ್ಸನ್ನ ಖುಷಿ ಪಡಿಸುವಂತ
ಒಂದಷ್ಟು ವಸ್ತುಗಳಿರ್ಬೋದು, ಹಾಗೆ ದೇವರ ಪೂಜೆಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಾವು ಕಾಣಬಹುದಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕೇವಲ ತಮಿಳು ಸಮುದಾಯದವರು ಮಾತ್ರವಲ್ಲದೆ ಹಿಂದೂ ಧರ್ಮದ ಪ್ರತಿಯೊಬ್ಬರು ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗುವುದು ಈ ಜಾತ್ರಾ ಮಹೋತ್ಸವದ ವಿಶೇಷವಾಗಿದೆ. ಪ್ರತಿ ವರ್ಷವೂ ಕೂಡ ಬಹಳ ಅದ್ದೂರಿಯಿಂದ ಈ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ. ನಾವು ಈ ದಿನ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದೀವಿ. ಬನ್ನಿ ಇಲ್ಲಿನ ಜನರು ಏನ್ ಹೇಳ್ತಾರೆ ಈ ಒಂದು ಜಾತ್ರೆ ಬಗ್ಗೆ, ಈ ಒಂದು ವಿಶೇಷ ದಿನದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸತತವಾಗಿ 52ನೇ ವರ್ಷ ನಮ್ಮ ಶಿವಮೊಗ್ಗದ ಈ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಆಡಿಜಿತ್ತಿನ ಜಾತ್ರಾ ಮಹೋತ್ಸವಕ್ಕೆ ಕಾವಡಿಯನ್ನು ಹೊತ್ತು ಇಲ್ಲಿ ನೋಡಬಹುದು ಒಂದು ಪುಟ್ಟ ಮಗುವನ್ನು ಕೂಡ ಬಾಲಸುಬ್ರಹ್ಮಣ್ಯನ ಒಂದು ವೇಷದಲ್ಲಿ ಅಲಂಕಾರ ಮಾಡಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಕರೆ ತಂದಿದ್ದಾರೆ. ಮೇಡಮ್, ಈ ಒಂದು ಮಹೋತ್ಸವದ ಬಗ್ಗೆ ಏನ್ ಹೇಳ್ತೀರಾ? ನಡೀತಾ ಇದೆ, ಬರ್ತೀವಿ ವರ್ಷ ಚೆನ್ನಾಗಿ ನಡೀತೀವಿ. ಈ ಒಂದು ಜಾತ್ರಾ ಮಹೋತ್ಸವದ ವಿಶೇಷತೆ ಏನು? ದೇವರಿಗೆ ಅದೇ ಕಾವಡಿ ಇದು ಮಾಡೋದು. ನೋಡಬಹುದು ಇಲ್ಲಿನ ಭಕ್ತಾದಿಗಳು ಎಷ್ಟು ತಿಂಗಳ ಮಗು ಮೇಡಮ್? 3 ತಿಂಗಳ ಮಗುವನ್ನ ಬಾಲಸುಬ್ರಹ್ಮಣ್ಯನ ವೇಷವನ್ನ ಧರಿಸಿ ಕೇವಲ 3 ತಿಂಗಳ ಮಗುವನ್ನ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಕರೆ ತಂದಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಬನ್ನಿ ಮುಂದಿನ ಭಕ್ತಾದಿಗಳು ಏನ್ ಹೇಳ್ತಾರೆ ಅಂತ ಕೇಳೋಣ. ಸೊ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದ ವಿತರಣೆಯ ಒಂದು ಕಾರ್ಯವನ್ನು ಸಹ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿರುವಂತಹ ಹಲವಾರು ಭಕ್ತಾದಿಗಳು ಈ ಒಂದು ಸನ್ನಿಧಾನಕ್ಕೆ ಬಂದು ಪ್ರಸಾದವನ್ನು ಸ್ವೀಕರಿಸಿ ಆ ದೇವರ ದರ್ಶನವನ್ನ ಪಡೆದು ತಮ್ಮ ಸಂತೋಷವನ್ನ ಎಲ್ಲರ ಜೊತೆ ವ್ಯಕ್ತಪಡಿಸಿಕೊಳ್ತಾ ಇದ್ದಾರೆ. ಬನ್ನಿ ಮುಂದಿನ ಭಕ್ತಾದಿಗಳು ಅಥವಾ ಇಲ್ಲಿಗೆ ಭಾಗಿಯಾಗಿರುವಂತಹ ಈ ಒಂದು ಸನ್ನಿಧಾನಕ್ಕೆ ಬಂದಿರುವಂತಹ ಜನರು ಏನ್ ಹೇಳ್ತಾರೆ ಈ ಒಂದು ವಿಶೇಷ ಮಹೋತ್ಸವದ ಬಗ್ಗೆ ಅನ್ನೋದನ್ನ ಕೇಳೋಣ. ನೋಡಬಹುದು ಇದೀಗ ಬರ್ತಾ ಇರುವಂತಹ ಭಕ್ತಾದಿಗಳು ವೇಲಾಯುಧವನ್ನ ಧರಿಸಿ ತಮ್ಮ ಹರಕೆಯನ್ನು ಸಲ್ಲಿಸುವಂತಹ ಒಂದು ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಹರನ ಒಂದು ಬೇಡಿಕೆ, ದೇವರ ಒಂದು ಮಾತಾದಂತಹ ಹರೋಹರ ಹರೋಹರ ಅನ್ನುವಂಥ ಒಂದು ದೇವರ ನುಡಿಯನ್ನ ಹೇಳ್ತಾ ತಮ್ಮ ಹರಕೆಯನ್ನ ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಮಹಿಳೆಯರು ಕೂಡ ಮಡಿ ವಸ್ತ್ರದ ಅರಿಶಿಣ ಸೀರೆಯನ್ನ ಧರಿಸಿ ತಮ್ಮ ಹರಕೆಯನ್ನ ಸಲ್ಲಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡಬಹುದಾಗಿದೆ. ಕೇವಲ ದೊಡ್ಡವರಷ್ಟೇ ಅಲ್ಲದೆ ವಯಸ್ಸಾದವರಷ್ಟೇ ಅಲ್ಲದೆ ಮಹಿಳೆಯರಷ್ಟೇ ಅಲ್ಲದೆ ಸಣ್ಣ ಮಕ್ಕಳು ಕೂಡ ತಮ್ಮ ಹರಕೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಬರ್ತಾ ಇರುವಂತಹ ಭಕ್ತಾದಿಗಳಿಗೆ ಯಾವುದೇ ವಯಸ್ಸಿನ ಮಿತಿಗಳಿಲ್ಲ. ನೀವಾಗಲೇ ನೋಡಿದ್ರಿ 3 ತಿಂಗಳ ಮಗು ಕೂಡ ಬಂದಿತ್ತು ಅಂತ. ಹಾಗೆ ಪುಟ್ಟ ಮಕ್ಕಳುಗಳು ಕೂಡ ಇಲ್ಲಿ ತಮ್ಮ ಹರಕೆಯನ್ನ ಸಲ್ಲಿಸೋದಕ್ಕೆ ಬರ್ತಾ ಇದ್ದಾರೆ. ಎಲ್ರು ಕೂಡ ತಾವು ಬೇಡ್ಕೊಂಡಿರುವಂತಹ ಹರಕೆಗಳನ್ನ ತಮ್ಮದೇ ಆದಂತಹ ರೀತಿಯಲ್ಲಿ ಹರಕೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಆ ವೇಲಾಯುಧವನ್ನ ಧರಿಸುವ ಒಂದು ಹಾದಿ ಆಗಿರಬಹುದು ಅಥವಾ ತಮ್ಮ ಅರಿಶಿಣದ ವಸ್ತ್ರಗಳನ್ನ ಧರಿಸುವಂತದ್ದು ಒಂದು ಹಾದಿ ಆಗಿರಬಹುದು. ಹೀಗೆ ಹಲವಾರು ರೀತಿಯಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಹರಕೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ನೀವೀಗ ನೋಡ್ತಾ ಇರಬಹುದು, ನಾವು ಗುಡ್ಡೇಕಲ್ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಸ್ವಾಮಿಯ ದೇವಸ್ಥಾನದ ಒಂದು ಹಾದಿಯಲ್ಲಿ ಸಾಗ್ತಾ ಇದ್ದೀವಿ. ಈ ಒಂದು ಹಾದಿಯಲ್ಲಿ ಸಾಗ್ತಾ ಇದ್ದಂತೆ ಇಲ್ಲಿ ಒಂದು ಡೊಳ್ಳಿನ ಸಂಭ್ರಮವನ್ನ ಸಹ ಒಂದು ಮಹಿಳಾ ತಂಡ ಹಮ್ಮಿಕೊಂಡಿದೆ. ಈ ಒಂದು ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡೋದಾದ್ರೆ ಪುರುಷರ ಒಂದು ತಂಡವನ್ನೇ ಸಾಮಾನ್ಯವಾಗಿ ಕಾಣ್ತೀವಿ. ಆದರೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಮಹಿಳೆಯರು ಡೊಳ್ಳನ್ನು ಬಾರಿಸುವ ಮೂಲಕ ತಮ್ಮ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ತಮ್ಮ ಗೌರವವನ್ನ ಹಾಗೆ ಭಕ್ತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಾತ್ರಾ ಮಹೋತ್ಸವದ ಸಮಾರಂಭದಲ್ಲಿ ಭಕ್ತಾದಿಗಳ ಸಂಖ್ಯೆಗಂತೂ ಕಡಿಮೆನೇ ಇಲ್ಲ. ಜನರು ತುಂಬಿ ತುಳುಕ್ತಾ ಇದ್ದಾರೆ. ಬನ್ನಿ ಹೋಗ್ತಾ ಭಕ್ತಾದಿಗಳು ಹಾಗೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವಂತಹ ಜನರು ಈ ಮಹೋತ್ಸವದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ, ತಮ್ಮ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸ್ತಾರೆ, ಹೇಗೆ
ಹಂಚ್ಕೊಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಸೊ ನಾವೀಗ ಬರ್ತಾ ಇದ್ದೀವಿ ಭಕ್ತಾದಿಗಳ ಹತ್ರ. ಸೊ ಇಲ್ಲೊಂದಷ್ಟು ಜನ ಭಕ್ತಾದಿಗಳು ನಿಂತಿದ್ದಾರೆ, ಬನ್ನಿ ಏನ್ ಹೇಳ್ತಾರೆ ಕೇಳೋಣ. ಮೇಡಮ್, ಇದು ನೀವು ಎಷ್ಟನೇ ಸಲ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇರೋದು? ಬುದ್ಧಿ ಬಂದಾಗಿಂದ ಬರ್ತಾನೆ ಇದೆ. ಅಂದ್ರೆ ಹಲವಾರು ವರ್ಷಗಳಿಂದ ಬರ್ತಾ ಇದ್ದೀರಾ. ಬನ್ನಿ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ. ಇಲ್ಲಿನ ವಿಶೇಷತೆಗಳ ಬಗ್ಗೆ ಅಷ್ಟಾಗಿ ತಿಳಿದಿಲ್ಲ ಅಂದ್ರೂ ಕೂಡ ದೇವರ ಮೇಲೆ ಇರುವಂತಹ ಭಕ್ತಿಗಳು ಜನರಲ್ಲಿ ಯಾವುದೇ ರೀತಿಯಲ್ಲಿ ಕಡಿಮೆ ಆಗಿಲ್ಲ. ಇಲ್ಲೊಂದಷ್ಟು ಜನ ಭಕ್ತಾದಿಗಳು ಕುಳಿತಿದ್ದಾರೆ, ಬನ್ನಿ ಅವರನ್ನ ಮಾತಾಡ್ಸೋಣ. ಹಾಗೆ ಬನ್ನಿ, ಶ್ರಾವಣ ಮಾಸದಲ್ಲಿ ವಿಶೇಷವಾದಂಥ ತಮಿಳು ಸಮುದಾಯ ಬಹಳ ವಿಜೃಂಭಣೆಯಿಂದ ಅದೊಂದು ಧಾರ್ಮಿಕ ಭಾವನೆಯಿಂದ ಆಚರಿಸುವಂತ ಈ ಒಂದು ಹಬ್ಬದ ಬಗ್ಗೆ ಈ ಒಂದು ಭಕ್ತಾದಿಗಳು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೇಡಮ್ ನಮಸ್ತೆ, ಈ ಒಂದು ಹಬ್ಬಕ್ಕೆ ಎಷ್ಟು ವರ್ಷಗಳಿಂದ ನೀವು ಬರ್ತಾ ಇದ್ದೀರಾ? ಅಂದ್ರೆ ಎಷ್ಟು ವರ್ಷಗಳಿಂದ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದೀರಾ? ಒಂದು 20 ವರ್ಷದಿಂದ ಬರ್ತೀವಿ. 20 ವರ್ಷಗಳಿಂದ. ನಿಮ್ಗೆ ಏನ್ ವಿಶೇಷ ಅನ್ಸುತ್ತೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ? ಅಂದ್ರೆ ಭಕ್ತಿ ಅಷ್ಟೇನಾ ಅಥವಾ ಏನಾದ್ರೂ ವಿಶೇಷ? ನಿಮ್ಗೆ ಏನಾದ್ರೂ ಹರಕೆಗಳಿದ್ದವಾ? ಹರಕೆಗಳು ಇದ್ದು ಹರಕೆ ಮಾಡ್ತಾ ಇದೀವಿ. ಅರೆ ಪ್ರತಿ ವರ್ಷ ಬರ್ತಾನೆ ಇರ್ತೀರಾ ಜಾತ್ರಾ ಮಹೋತ್ಸವಕ್ಕೆ? ಅಷ್ಟು ನಂಬಿಕೆ ಇದೆ ದೇವ್ರ ಮೇಲೆ? ನಂಬಿಕೆ ಇದೆ ದೇವ್ರ ಮೇಲೆ ನಮಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಭಕ್ತಾದಿಗಳನ್ನ ಹಾಗೆ ಮಾತಾಡ್ಸೋಣ, ಏನ್ ಹೇಳ್ತಾರೆ ಈ ಒಂದು ಜಾತ್ರಾ ಮಹೋತ್ಸವದ ಬಗ್ಗೆ ಕೇಳಿ. ಸೊ ನಾವೀಗ ಭಕ್ತಾದಿಗಳು ದೇವರ ದರ್ಶನವನ್ನ ಮುಗಿಸ್ಕೊಂಡು ಪ್ರಸಾದವನ್ನ ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಪ್ರಸಾದವನ್ನ ಪಡ್ಕೊಂಡು ಪ್ರಸಾದ ಸೇವನೆ ಮಾಡ್ತಾ ಇರುವಂತ ಒಂದು ಸ್ಥಳದಲ್ಲಿ ಬಂದಿದ್ದೀವಿ. ಬನ್ನಿ ಭಕ್ತಾದಿಗಳು ದೇವರ ದರ್ಶನವನ್ನ ಮುಗಿಸ್ಕೊಂಡು ಏನ್ ಹೇಳ್ತಾರೆ, ದೇವರ ದರ್ಶನದ ನಂತರ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ, ದೇವರ ದರ್ಶನದ ಬಗ್ಗೆ ಏನ್ ಹೇಳ್ತೀರಾ? ಹೇಗಾಯ್ತು ದರ್ಶನ? ನಮ್ದು 55 ವರ್ಷದಿಂದ ನಡೀತಾ ಇದೆ RPA ಗ್ರೂಪಿಂದ. ಹೇಗಾಯ್ತು ದರ್ಶನ? ಚೆನ್ನಾಗಾಯ್ತಪ್ಪ. ದೇವರ ಈ ಆಚರಣೆಗಳೆಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿತ್ತು. ನಿಮ್ಮ ಅಭಿಪ್ರಾಯ ಏನ್ ಮೇಡಮ್ ಎಲ್ಲ ಮಹೋತ್ಸವಕ್ಕೆ? ಎಲ್ಲ ಚೆನ್ನಾಗಿತ್ತು. ಬನ್ನಿ ಹೀಗೆ ಮುಂದೆ ಹೋಗ್ತಾ ಭಕ್ತಾದಿಗಳು ಇನ್ನೊಂದಷ್ಟು ಜನರನ್ನ ಮಾತಾಡ್ಸೋಣ. ಇವಾಗ ಪ್ರಸಾದದ ಸಾಲಿನಲ್ಲಿ ನಿಂತಿರುವಂತಹ ಭಕ್ತಾದಿಗಳನ್ನ ಮಾತಾಡ್ಸೋಣ. ದೇವರ ದರ್ಶನ ಹೇಗಾಯ್ತು ಅನ್ನೋದನ್ನ ಕುರಿತು, ಹಾಗೆ ಜಾತ್ರಾ ಮಹೋತ್ಸವದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ದೇವರ ದರ್ಶನ ಆಯ್ತಾ? ಆಯ್ತು ಮೇಡಮ್. ಹೇಗಾಯ್ತು? ಚೆನ್ನಾಗಾಯ್ತು. ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಜಾತ್ರಾ ಮಹೋತ್ಸವ? ಖುಷಿ ಅನಿಸ್ತಾ ಇದೆ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ನಾವು ತುಂಬಾ ವರ್ಷದಿಂದ ಬರ್ತಾ ಇದ್ದೀವಿ. ಇವಾಗ ಪ್ರಸಾದ ವಿತರಣೆಗೆ ಹೋಗ್ತಾ ಇದ್ದೀರಾ? ಹಾ ಮೇಡಮ್. ಧನ್ಯವಾದಗಳು. ಮೇಡಮ್ ಹೇಗೆ ಅನ್ನಿಸ್ತಾ ಇದೆ ಒಂದು ಜಾತ್ರೆ? ತುಂಬ ಚೆನ್ನಾಗಿದೆ ಮೇಡಮ್. ಖುಷಿ ಅನ್ನಿಸ್ತತೆ ಜನರಿಗೆಲ್ಲ ನೋಡಿದ್ರೆ, ದೇವ್ರನ್ನ ನೋಡಿದ್ರೆ ಖುಷಿ ಆಯಿತು. ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗಲಿ ಇಲ್ಲಿಗೆ ಅಂತೇಳಿ ದೇವ್ರ ಹತ್ರ ಬೇಡ್ಕೊಂಡು ಬಂದವು. ಇಲ್ಲಿ ಬಂದ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕೇಳ್ಕೊಳ್ತೀನಿ. ನೀವು ಕೇಳಬಹುದು, ಯಾವುದೇ ಒಂದು ಕಷ್ಟ ಇದ್ರೂ ಸಹ ಭಕ್ತಾದಿಗಳು ಈ ಒಂದು ಸನ್ನಿಧಾನಕ್ಕೆ ಬಂದು ವರ್ಷಕ್ಕೆ ಒಂದು ಸಲ ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿ ಹರಕೆಯನ್ನ ಈಡೇರಿಸ್ಕೊಂಡು ಹೋಗ್ತಾರೆ. ಬನ್ನಿ ಮುಂದಿನ ಭಕ್ತಾದಿಗಳು ಏನ್ ಹೇಳ್ತಾರೆ ಅಂತ ಕೇಳೋಣ. ಅಜ್ಜಿ ನಮಸ್ತೆ. ದರ್ಶನ ಆಯ್ತಾ? ಆಯ್ತು. ಹೇಗಾಯ್ತು? ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನೀವು? ನಾವು ಒಂದು 50 ವರ್ಷದಿಂದ ಬರ್ತಾ ಇದ್ದೀವಿ. 50 ವರ್ಷಗಳಿಂದಾನೆ ನೀವು ಚಿಕ್ಕವರಿದ್ದಾಗಿಂದನೂ ಬರ್ತಾ ಇಲ್ಲ ಇದ್ದೀರಾ? ಮದುವೆ ಆಗಿದ್ಮೇಲೆ. ಅದೇ ಇವಾಗಿನ ದರ್ಶನ ಹೇಗಾಯ್ತು? ಚೆನ್ನಾಗಾಯ್ತು. ಓಕೆ, ಥ್ಯಾಂಕ್ ಯು ಅಜ್ಜಿ. ಸೊ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಭಕ್ತಾದಿಗಳು ಏನ್ ಹೇಳ್ತಾರೆ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಾಯ್ತು ಮೇಡಮ್ ದರ್ಶನ? ತುಂಬ ಚೆನ್ನಾಗಾಯ್ತು. ಜಾತ್ರೆ ಹೇಗೆ ಅನ್ನಿಸ್ತಾ ಇದೆ? ಜಾತ್ರೆ ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ಜಾತ್ರೆಗೆ ಅಂತ ಬಂದಿದ್ದು. ಚೆನ್ನಾಗಿತ್ತು. ಅಂದ್ರೆ ನೀವು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದಿದ್ದೀರಾ? ಇಲ್ಲ, ಇಬ್ರು ಬಂದಿದ್ದೀರಾ? ಸ್ನೇಹಿತರ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ತುಂಬ ಚೆನ್ನಾಗಾಯ್ತು. ಮೊದಲನೇ ಸಲ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಭಕ್ತಾದಿಗಳು ಹಾಗೆ ಇಲ್ಲಿ ಆಗಮಿಸಿರುವಂತಹ ಜನರು ಏನ್ ಹೇಳ್ತಾರೆ ಅಂತ ಕೇಳೋಣ. ಆಂಟಿ ನಮಸ್ತೆ. ನಮಸ್ತೆ ಅಮ್ಮ. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ನಾವು ಇಲ್ಲೇ ಇರೋದು ಸುತ್ತಮುತ್ತ. ಪ್ರತಿ ವರ್ಷ ಇಲ್ಲಿ ಗಾಡಿ ಹಾಕ್ತೀವಿ ನಾವು. ಗೋಬಿ ಮಂಚೂರಿ ಸ್ಟಾಲ್ ಇದೆ, ಚೆನ್ನಾಗಿದೆ, ಭಾರಿ ಚೆನ್ನಾಗಿ ನಡೀತಿದೆ. ಈಗ ಇದುವರೆಗೂ ದೇವಸ್ಥಾನಕ್ಕೆ ಬಂದೇ ಇಲ್ಲ, ಈ ಜಾತ್ರೆನ ನೋಡೇ ಇಲ್ಲ ಅಂತ ಇರ್ತಾರಲ್ವಾ, ಅವ್ರಿಗೆ ಏನ್ ಹೇಳ್ತೀರಾ ನೀವು? ಅಂದ್ರೆ ಇವಾಗ ಬರ್ಬೇಕು ಅನ್ಕೊಂಡು ಬರಕ್ ಆಗದೆ ಇರೋಂತ ಸಾಧ್ಯತೆಗಳಿರುತ್ತೆ, ಅವ್ರಿಗೆ ಏನ್ ಹೇಳ್ತೀರಾ? ಬರ್ಲೇಬೇಕು. ಬಂದು ನೋಡಿ ಅಲ್ಲಿ ಇಲ್ಲಿ ಟಿವಿಲಾರು ನೋಡಿರ್ತಾರಲ್ವಾ, ಇದನ್ನ ನೋಡಿ ಬರ್ಬೇಕು. ವರ್ಷಕ್ಕೆ ಒಂದ್ಸಲನಾರು ನಾವು ಬರ್ಬೇಕು, ಎಂಜಾಯ್ ಮಾಡ್ಬೇಕು. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಥ್ಯಾಂಕ್ ಯು ಸರ್. ನಮಸ್ತೆ. ಹೇಗೆ ಅನಿಸ್ತಾ ಇದೆ ದರ್ಶನ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹೋದ ಸತಿ ಕ್ರೌಡ್ಗಿಂತ ಈ ಸತಿ ಬಹಳ ಚೆನ್ನಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಕಮಿಟಿಯವರು. ಕಳೆದ ವರ್ಷನೂ ಬಂದಿದ್ರಾ? ಬಂದಿದ್ದು ಪ್ರತಿ ವರ್ಷ ಈ ವರ್ಷ ಹೇಗೆ ಭಿನ್ನವಾಗಿದೆ? ಕ್ರೌಡ್ ಇತ್ತು, ಕ್ರೌಡ್ನ ಮೇಂಟೈನ್ ಮಾಡ್ತಾರೆ, ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಹೋದ ಸತಿ ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಈ ಸತಿ ಕಮಿಟಿಯವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ರತಿ ವರ್ಷ ಬರ್ತಾನೆ ಇರ್ತೀನಿ, ಮಿಸ್ ಮಾಡೋದು.
ಮೇಡಮ್ ಹೇಗೆ ಅನಿಸ್ತಾ ಇದೆ ದರ್ಶನ? ಚೆನ್ನಾಗಿದೆ, ಅವ್ರು ಏನು ಹೇಳಿದ್ರು ಅದೇ, ಇಬ್ರು ಒಂದೇ. ದಂಪತಿಗಳು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನಕ್ಕೆ ಬಂದಿದ್ದೀರಾ? ಪ್ರತಿ ವರ್ಷ ಬರ್ತೀವಿ. ತುಂಬಾ ಕ್ರೌಡ್ ಇತ್ತು, ಈ ಸರಿ ಪರವಾಗಿಲ್ಲ, ಚೆನ್ನಾಗಿದೆ. ಸೊ ನೋಡ್ತಾ ಇದ್ದೀರಲ್ವಾ ಭಕ್ತಾದಿಗಳು ಹೇಗೆ ತಮ್ಮ ಭಾವನೆಗಳನ್ನ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾ ಇದ್ದಾರೆ ಅಂತ. ಇಲ್ಲಿಗೆ ಕೇವಲ 1 ವರ್ಷ ಅಥವಾ 2 ವರ್ಷದ ಸ್ಥಿಮಿತತೆಯಲ್ಲಿ ಮಾತ್ರ ಭಕ್ತಾದಿಗಳು ಬರ್ತಾ ಇಲ್ಲ. ಎಷ್ಟೋ ವರ್ಷಾನುಗಳ ಕಾಲದಿಂದ ಸಹ ಭಕ್ತಾದಿಗಳು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ. ಕೇಳಿರಬಹುದು ನೀವು, 50 ವರ್ಷಗಳಿಂದ 40 ವರ್ಷಗಳಿಂದೆಲ್ಲ ಭಕ್ತಾದಿಗಳು ಸತತವಾಗಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸ್ತಾನೆ ಇದ್ದಾರೆ. ದೇವರ ದರ್ಶನವನ್ನ ಪಡೆದ ನಂತರ ಭಕ್ತಾದಿಗಳು ಈ ಒಂದು ಸನ್ನಿಧಾನದಲ್ಲಿ ನೀಡಿರುವಂತಹ ಪ್ರಸಾದವನ್ನ ಸೇವನೆ ಮಾಡುವ ಮೂಲಕ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿಕೊಳ್ತಾ ಇದ್ದಾರೆ. ವಿವಿಧ ಸಂಘ ಸಂಸ್ಥೆಗಳು ದೇವಸ್ಥಾನದ ಆವರಣದಲ್ಲಿ ಪ್ರಸಾದ ವಿನಿಯೋಗ ನಡೆಸಿಕೊಂಡು ಬರ್ತಾ ಇದ್ದಾರೆ. ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿದ ಹಾಗೆ ಇಲ್ಲಿ ಒಂದು ಬಾಲಸುಬ್ರಹ್ಮಣ್ಯ ಸ್ವಾಮಿ ಟ್ರಸ್ಟ್ ನ ವತಿಯಿಂದ ಶ್ರೀ ಆದಿಪರಾಶಕ್ತಿ ಸೇವಾ ಸಮಿತಿ ವತಿಯಿಂದ ಭಕ್ತಾದಿಗಳಿಗೆ ಇಲ್ಲಿ ಆಗಮಿಸಿರುವಂತಹ ಸರ್ವ ಭಕ್ತರಿಗೂ ಕೂಡ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನ ಈ ಒಂದು ಸಮಿತಿ ಹಮ್ಮಿಕೊಂಡಿದೆ. ಬನ್ನಿ ಇಲ್ಲಿರುವಂತಹ ಭಕ್ತಾದಿಗಳು ಏನ್ ಹೇಳ್ತಾರೆ ಕೇಳೋಣ. ದಯವಿಟ್ಟು ಆ ಪೇಪರ್ ಪ್ಲೇಟ್ಗಳನ್ನ ಎಲ್ಲ ಚೆನ್ನಾಗಿ ಅನಿಸ್ತೀರ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ ಈ ಒಂದು ಜಾತ್ರೆಗೆ? ಸುಮಾರು ವರ್ಷಗಳಿಂದ ಬರ್ತೀವಿ. ದೇವರ ದರ್ಶನ ಆಯ್ತಾ? ಆಗಿದೆ. ನೀವು ಒಬ್ಬರೇ ಬಂದಿದ್ದೀರಾ ಅಥವಾ ಫ್ಯಾಮಿಲಿ ಜೊತೆ ಎಲ್ಲ ಬಂದಿದ್ದೀರಾ? ನಾನು ನಮಸ್ತೆ ಅಮ್ಮ, ಹೇಗೆ ಅನಿಸ್ತಾ ಇದೆ ಜಾತ್ರೆ? ಚೆನ್ನಾಗಿ ಅನಿಸ್ತಾ ಇದೆ ಮೇಡಮ್. ದರ್ಶನ ಎಲ್ಲ ಚೆನ್ನಾಗಾಯ್ತು. ಕೇಳ್ತಾ ಇದ್ದೀರಾ, ವಿದ್ಯಾರ್ಥಿಗಳು ಕೂಡ ತಮ್ಮ ಒಂದು ಶೈಕ್ಷಣಿಕ ಯೋಚನೆಯನ್ನ ಬಿಟ್ಟು ದೇವರ ದರ್ಶನಕ್ಕೋಸ್ಕರ ಈ ಒಂದು ಸನ್ನಿಧಾನಕ್ಕೆ ಬಂದಿರೋದನ್ನ ನೀವು ನೋಡಬಹುದು. ಬನ್ನಿ, ಹೀಗೆ ಇಲ್ಲೊಂದಷ್ಟು ಜನ ಭಕ್ತಾದಿಗಳಿದ್ದಾರೆ, ಮಾತಾಡ್ಸೋಣ. ಇವತ್ತು ವಿಶೇಷವಾಗಿ ನಮ್ಮ ಹರಹರ ಜಾತ್ರೆಗೆ ನಮ್ಮ ಟೀಮ್ ಬಂದಿದೆ, ಡೊಳ್ಳು ಟೀಮ್ ಬಂದಿದೆ. ತುಂಬ ಖುಷಿ ಆಗ್ತಿದೆ. ಒಂದು 8:30ಯಿಂದ ನಾವಿಲ್ಲಿ ಜಾಯ್ನ್ ಆಗಿದ್ದೀವಿ. ತುಂಬ ಖುಷಿ ಅಂದರೆ ಇಷ್ಟಕ್ಕೊಂದು ಜನ, ಎಷ್ಟೆಲ್ಲ ಊರಿಂದ ಹೊರಗಡೆಯಿಂದ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಎಷ್ಟು ದೇವರ ಭಕ್ತಿ ಇದೆ, ಪ್ರಸಾದ ಇದೆ ದೂರದಿಂದ ಬಂದವರಿಗೆ. ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ನೀವು ಎಷ್ಟು ವರ್ಷಗಳಿಂದ ಈ ಒಂದು ಜಾತ್ರೆಯನ್ನ ಅಟೆಂಡ್ ಮಾಡ್ತಾ ಇದ್ದೀರಾ? ಮೇಡಮ್, ನಾವು ದಾವಣಗೆರೆಯಿಂದ ಶಿವಮೊಗ್ಗಗೆ ನಾವು ಬಂದಿರೋದು. ಶಿವಮೊಗ್ಗ ಅಂದರೆ ಮೀನ್ಸ್ ಇರೋದು ಇಲ್ಲೇ. ನಮಗೀಗ ದೇವರು ಸತ್ಯ ಅಂದರೆ ಜನ ನೋಡಿದ್ರೆ ದೇವ್ರ ಸತ್ಯ ಏನಂತ ಗೊತ್ತಾಗತ್ತೆ. ಎಷ್ಟು ಸತ್ಯ ಇರೋದ್ರಿಂದ ದೇವರು ಇಷ್ಟೆಲ್ಲ ಒಬ್ಬರಿಂದ ಒಬ್ರಿಗೆ ಹೇಳ್ಕೊಂಡು ಎಲ್ಲರೂ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ದೇವರಿಗೆ ಎಲ್ಲನೂ ಎಲ್ಲ ಭಕ್ತಾದಿಗಳು ಏನು ಸೇವೆ ಇದೆ ಎಲ್ಲ ಸಲ್ಲಿಸ್ತಾ ಇದ್ದಾರೆ. ಚೆನ್ನಾಗಿ ಅನಿಸುತ್ತೆ ನೋಡಿ, ಖುಷಿ ಆಯಿತು. ಇಲ್ಲ ಮೇಡಮ್, ಈಗ ಹೋಗಬೇಕು. ಒಟ್ಟಿಗೆ ಬಿಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿನ ನಮ್ಮ ಒಂದು ಟೀಮ್ ಜೊತೆಗೆ ಹೋಗ್ತೀವಿ ಅಂತ ಹೇಳಿದ್ರೆ, ಹಾಗಾಗಿಬಿಟ್ಟು ಒಟ್ಟಿಗೆ ಎಲ್ಲ ಸೇರಿಬಿಟ್ಟು ದರ್ಶನ ಮಾಡ್ತಾ ಇದ್ದಾರೆ. ಈ ಒಂದು ಜಾತ್ರಾ ಮಹೋತ್ಸವವನ್ನ ಅಧಿಕೃತಿಕ ಜಾತ್ರಾ ಮಹೋತ್ಸವ, ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರಾ ಮಹೋತ್ಸವ, ಗುಡ್ಡೇಕಲ್ ಜಾತ್ರೆ, ಹಾಗೆ ಹರಹರ ಜಾತ್ರೆ ಅಂತ ಸಹ ಕರೆಯಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ಅಭಿರಾಮ್ ಜೊತೆ ನಾನು ರಂಜಿತಾ ವೆಂಕಟೇಶ್, ಕನ್ನಡ ಮೀಡಿಯಂ 24/7. ಬಿಡಾಡಿ ಗೋವುಗಳ ರಕ್ಷಣೆಗೆ ಶಿವಮೊಗ್ಗದಲ್ಲಿ ಗೋವರ್ಧನ ತಂಡ ರಚಿಸಲಾಗಿದೆ. ಈ ಗೋವರ್ಧನ ತಂಡ ಬಿಡಾಡಿ ಗೋವುಗಳ ಸಂರಕ್ಷಣಾ ಅಭಿಯಾನವನ್ನ ಆರಂಭಿಸಿದೆ ಎಂದು ಜಿಲ್ಲಾ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ನಟರಾಜ್ ಭಾಗವತ್ ಮಾಹಿತಿ ನೀಡಿದರು. ಗೋಶಾಲೆಗಳ ಪೋಷಣೆಯಲ್ಲಿ ಈ ತಂಡ ಭಾಗಿಯಾಗಲಿದ್ದು, ಅಭಿಯಾನದಲ್ಲಿ ದೇಣಿಗೆ ನೀಡಿದ ಕುಟುಂಬವನ್ನ ಗೋ ಸಂರಕ್ಷಣಾ ಗೃಹವೆಂದು ಗುರುತಿಸಿ ಮನೆಗೆ ಭಿತ್ತಿಪತ್ರ ಹಚ್ಚಲಾಗುವುದು. ಅಭಿಯಾನದಲ್ಲಿ ಭಾಗಿಯಾದವರಿಗೆ ಮತಭೇದವಿಲ್ಲದೆ ವರ್ಷಕ್ಕೊಮ್ಮೆ ಭೋಜನಕೂಟ ನಡೆಸುವುದು. ಅಭಿಯಾನದಲ್ಲಿ ಭಾಗಿಯಾದವರಿಗೆ ಮನೆ ಗೃಹ ಪ್ರವೇಶ ಮತ್ತು ಗೋಪೂಜೆಗೆ ಅವಕಾಶ ನೀಡಲಾಗುವುದು. ಆಸಕ್ತರು ಈ ಅಭಿಯಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಕೆಇ ಕಾಂತೇಶ್, ಶೃಂಗೇರಿ ಎಚ್ಎಸ್ ನಾಗರಾಜ್, ಉಮೇಶ್ ಆರಾಧ್ಯ ಅವರನ್ನ ಸಂಪರ್ಕಿಸಲು ತಿಳಿಸಿದರು. ಇನ್ನು ಈ ವೇಳೆ ಮಾತನಾಡಿದ ಮಾಜಿ ಡಿಸಿಎಂ ಈಶ್ವರಪ್ಪ, ಅನೇಕ ಸಂಘಟನೆಗಳ ಮೂಲಕ ಗೋವರ್ಧನ ತಂಡವನ್ನ ರಚಿಸಲಾಗಿದೆ. ಗೋವು ನನ್ನ ತಾಯಿ ಎಂದು ಯಾರು ಭಾವಿಸುತ್ತಾರೋ ಅವರು ಗೋವರ್ಧನಕ್ಕೆ ಬನ್ನಿ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕರೆ ನೀಡಿದರು. ಈ ದೇಶದ ಸಂವಿಧಾನದಲ್ಲಿ
ಆದರೆ ಇವತ್ತು ಸರ್ಕಾರಗಳು ಯಾವ ರೀತಿ ಈ ದೇಶದಲ್ಲಿ ಈ ದೇಶದಲ್ಲಿ ಪಾರ್ಲಿಮೆಂಟ್ಗೆ ಈ ದೇಶ ಸಾವಿರಾರು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಆಗಿನ ಸರ್ಕಾರಗಳು ಅವರ ಮೇಲೆ ಗೋಲಿಬಾರಿನ ಈ ರೀತಿ ಬಹಳ ಮುಖ್ಯವಾಗಿರುವಂತಹ ಚಿಂತನೆ ಸಮಾಜಗಳು ಆ ಸಮಾಜದ ಎಲ್ಲ ಬದುಕುಗಳು ಒಂದು ಕಾಲದ ಮನೆಯಲ್ಲಿ ರಕ್ಷಣೆ ಮಾಡ್ತಾರೆ. ಆದರೆ ಈ ನಗರದ ವ್ಯವಸ್ಥೆಯಲ್ಲಿ ಸಂರಕ್ಷಣೆ ಮಾಡಲು ಕಷ್ಟ ಆಗ್ತಾ ಇದೆ. ಹಾಗೂ ಕುಟುಂಬಗಳು ಸಣ್ಣ ಪ್ರಮಾಣದಲ್ಲಿ ಗೋವಿನ ನಿರ್ವಹಣೆ ಕಷ್ಟವಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿದ್ದು ಅಲ್ಲಿಂದ ಎಲ್ಲ ಮೈಗ್ರೇಷನ್ ದೊಡ್ಡ ಪ್ರಮಾಣದಲ್ಲಿ ಕಾರಣವಾಗಿ ಅದೇ ಕುಟುಂಬಗಳು ಸಹ ಬದಲಾಗ್ತದೆ. ಈ ಕಾರಣಕ್ಕಾಗಿ ಮಹಿಳೆಯರ ಸಂರಕ್ಷಣೆ ಮಾಡುವುದು ಕುಟುಂಬ ವ್ಯವಸ್ಥೆಗಾಗಿ ಸಮಾಜದ ಮೇಲೆ ಬೀಳ್ತಾ. ಈ ಕಾರಣಕ್ಕಾಗಿ ರಾಜ್ಯದಲ್ಲಿ ನೂರಾರು ಕೋಶಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆದರೂ ಸಹ ರಸ್ತೆ ಅಲ್ಲಿ ಅನೇಕ ಬಾರಿ ಈ ಒಂದು ಹಸುಗಳಿಗೆ ಅಪಘಾತವಾಗಿ ಹಾಗೆ ಎಲ್ಲ ಈ ಶಿವಮೊಗ್ಗದಿಂದ ಎಲ್ಲ ಸಮುದಾಯಗಳಿಗೂ ಈ ಬಹಳ ವಿಷಯ. ಯಾಕಂದ್ರೆ ಇದು ಸಮಾಜದಲ್ಲಿ ಎಲ್ಲ ಸಮುದಾಯಗಳನ್ನು ಸಹ ಎಲ್ಲ ಸಮುದಾಯಗಳನ್ನು ಈ ರೀತಿ ಕೆಲಸ ಮಾಡುವುದರಿಂದ ಸಮುದಾಯ ಆಧಾರದ ರೂಪದಲ್ಲಿ ಪ್ರಾರಂಭ ಮಾಡುವಂತೆ ನಾವು ಎಲ್ಲ ದೇವಸ್ಥಾನದ ಆಡಳಿತ ಮಂಡಳಿಗಳ ಹತ್ರ ಹೋಗಿ ಅವರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು, ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತೀವಿ. ನೀವು ಹೇಳಿ ಮಾತಾಡ್ತಾರೆ. ಬೆಳಿಗ್ಗೆ ಅವರು ಸ್ನಾನ ಮಾಡಿಬಿಟ್ರೆ 9 ಗಂಟೆ ಎಲ್ಲಾ ದೇವಸ್ಥಾನಕ್ಕೂ ಬರ್ತಾರೆ.
ಕೂಪನ್ ತಗೊಂಡು ಹೋಗ್ಬೇಕು, ನಾನು 10 ಜನದ ಮಾಡೇ ಮಾಡ್ತೀನಿ ಅಂತಿದ್ದಾರೋ ಅವರೆಲ್ಲರೂ ಕೂಡ ಕೂಪನ್ ತಗೊಂಡು ಹೋಗ್ಬೇಕು. ಕೂಪನ್ಗಳನ್ನೆಲ್ಲ ಸಂಗ್ರಹ ಮಾಡಿ 1ನೇ ತಾರೀಕು ಬರಬೇಕು. ಯಾರು ಈ ಗೋಮಾತೆ ನಾನು ಅಂತ ಭಾವಿಸ್ತವ್ರ ಗೋವನ್ನ ಅವ್ರೆಲ್ಲಾರನು ಕೂಡ ಕೂಪನ್ ಮುಖಾಂತರ ಸಂಗ್ರಹ ಮಾಡಕ್ ಆಸಕ್ತಿ ಇರೋರ್ನ 1ನೇ ತಾರೀಕು ಸಂಜೆ 6 ಗಂಟೆ ಇಲ್ಲಿ ಕರ್ಕೊಂಡ್ ಬರ್ಬೇಕು. ಈಗಾಗಲೇ ಮೊನ್ನೆ ಒಂದು 25-30 ಕಾರಲ್ಲಿ ನಾವೆಲ್ಲ ಶೃಂಗೇರಿಗೆ ಹೋಗಿದ್ವಿ, ಪೂಜೆ ಜಗದ್ಗುರುಗಳನ್ನ ಭೇಟಿ ಮಾಡಿದ್ವಿ. ಅವರು ಅಕ್ಟೋಬರ್ 5ನೇ ತಾರೀಕು ಶಿವಮೊಗ್ಗಕ್ಕೆ ಬರ್ತಾರೆ. ಅವತ್ತು ಕನಿಷ್ಠ ಒಂದು 5,000 ಜನ ಗೋ ಪ್ರೇಮಿಗಳು ಯಾರ್ಯಾರು 100 ರೂಪಾಯಿ ಕೊಟ್ಟು ಅವ್ರ ಮನೆನ ಗೋ ರಕ್ಷಣಾ ಗೃಹ ಅಂತ ಡಿಕ್ಲೇರ್ ಮಾಡಿದಾರೋ ಅವರಷ್ಟು ಜನಕ್ಕೆ ಉದ್ದೇಶಿಸಿ ಅವ್ರು ಮಾತಾಡ್ತಾರೆ. ಅವತ್ತು ಇದು ಉದ್ಘಾಟನೆ ಆಗುತ್ತೆ. ಎಲ್ಲ ಕೂಪನ್ ತಗೊಂಡು ಹೋಗ್ಬೋದು. ಕೊಟ್ಟು ತೀರ್ಮಾನ ಮಾಡ್ತೀವಿ. ಪ್ಲೇಸ್ ಎಲ್ಲ ಆಮೇಲೆ ತಿಳಿಸಿ. ಅಕ್ಟೋಬರ್ 5. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಕ್ರೆಬೈಲು ಸಮೀಪ ಒಂಟುಸಲಗ ಪ್ರತ್ಯಕ್ಷ, ಸುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿದ ಆನೆ. ತೆಂಗು ಬಾಳೆ ನಷ್ಟ, ಆನೆ ಸೆರೆ ಹಿಡಿಯುವಂತೆ ಜನರ ಒತ್ತಾಯ. ನಟ ದರ್ಶನ್ ಮುಂದಿನ ಭವಿಷ್ಯವೇನು, ಜೈಲಿನಲ್ಲಿಯೇ ಕಳೆದು ಹೋಗುತ್ತಾ ಸ್ಟಾರ್ ನಟನ ಜೀವನ. ಕನ್ನಡ ಚಿತ್ರರಂಗಕ್ಕೂ ಬೀಳಲಿದೆ ಬಲವಾದ ಪೆಟ್ಟು. ಮಲೆನಾಡಿನಲ್ಲಿ ಮುಂದುವರಿದ ಅರಣ್ಯ ಅಧಿಕಾರಿಗಳ ದರ್ಪ, ಸಾಗರ ತಾಲೂಕಿನ ಕೋಗರ್ನಲ್ಲಿ 6 ಕ್ವಿಂಟಲ್ ಶುಂಠಿ ನಾಶ. ಅನ್ನದಾತನ ಗೋಳು ಕೇಳೋರು ಯಾರು? ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.